ಪ್ರೈಸ್ ದಿ ಲಾರ್ಡ್. ಕರ್ತನ ನಮಗೆ ಸ್ತೋತ್ರ ಉಂಟಾಗಲಿ. ಕರ್ತನ ಸುಂದರವಾದ ಈ ಸಮಯವನ್ನು ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟಿದ್ದಾನೆ. ಕಳೆದ ದಿನಗಳು ದೇವರು ಅದ್ಭುತವಾಗಿ ನಮ್ಮನ್ನು ಮುನ್ನಡೆಸಿಕೊಂಡು ನಾವು ನೋಡ್ತೇವೆ, ಈ ಲೋಕದಲ್ಲಿ ನಾನಾ ವ್ಯಾಧಿಗಳು, ನಾನಾ ರೀತಿಯ ಅಂಟುರೋಗಗಳು, ನಾನಾ ರೀತಿಯ ಒಂದು ಆರ್ಥಿಕ ಪರಿಸ್ಥಿತಿಗಳು ಬರುವಾಗಲೂ ದೇವರು ತನ್ನ ಮಕ್ಕಳನ್ನು ಒಂದು ಭದ್ರತೆಯಲ್ಲಿ, ಆತನ ಕವಚದಲ್ಲಿ ಆತ ನಮ್ಮನ್ನು ಕಾಪಾಡಿಕೊಂಡು ಸುರಕ್ಷಿತವಾಗಿ ಈ ಹೊಸ ದಿನ ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟಿದ್ದಾನೆ. ನಾವು ಮೊದಲಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. ನಾವು ಈ ಸಮಯದಲ್ಲಿ ನಾವು ಆರಾಧನೆಗೆ ಮುಂಚೆ ದೇವರ ವಾಕ್ಯದಿಂದ ಉತ್ತೇಜನಗೊಳ್ಳುವುದಾದರೆ 95ನೇ ಕೀರ್ತನೆಯಲ್ಲಿ ಈ ಕೀರ್ತನಗಾರನು ಅಲ್ಲಿ ಹೆಡ್ಡಿಂಗ್ ಈಗ ಓದುತ್ತೇವೆ, ದೇವರನ್ನು ವಿಶ್ವಾಸಪೂರ್ವಕವಾಗಿ ಆರಾಧಿಸುವುದು. ಆಮೇಲೆ ಅಲ್ಲಿ ಹೆಡ್ಡಿಂಗ್ ಉಂಟು, ಈಗುಂಟು, ದೇವರನ್ನು ವಿಶ್ವಾಸಪೂರ್ವಕವಾಗಿ ಆರಾಧಿಸುವುದು. ನಾವು ನೋಡ್ತೇವೆ ಯಾವ ರೀತಿ ಆರಾಧನೆ ಮಾಡಬೇಕಂತೆ. ಪರಿಪೂರ್ಣವಾದ ವಿಶ್ವಾಸ, ಪರಿಪೂರ್ಣವಾದ ಒಂದು ಭರವಸೆ ಉಳ್ಳವರಾಗಿ ನಾವು ಆತನು ಆರಾಧನೆ ಮಾಡಬೇಕೆಂಬುದು ನೋಡ್ತೇವೆ. ಬನ್ನಿರಿ, ಯೆಹೋವನಿಗೆ ಉತ್ಸಾಹ ಧ್ವನಿಗೈಯುವ ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಯೆಹೋವ ದೇವರು ಮಹಾದೇವರು, ಎಲ್ಲ ದೇವರುಗಳಲ್ಲೂ ಮಹಾರಾಜನು ಆಗಿದ್ದಾನೆ. ಭೂಮಿಯು ಅಗಾಧವು ಆತನ ಕೈಯಲ್ಲಿರುತ್ತದೆ, ಪರ್ವತ ಶಿಖರಗಳು ಆತನವೇ. ಆತನೇ ಸಮುದ್ರವನ್ನು ನಿರ್ಮಿಸಿದವನು, ಅದು ಆತನದ್ದೇ. ವನ ನೆಲವು ಆತನ ಕೈ ಕೆಲಸವೇ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೇರಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆ, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ನೀವು ಇವತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ಆಮೆನ್. ದೇವರು ಪದೇ ಪದೇ ಮಾತನಾಡುವಂಥ ದೇವರಾಗಿದ್ದಾನೆ. ಆತನಿಗೆ ಹೇಳ್ತು, ಆತನು ಒಂದೇ ಬಯಸ್ತಾನೆ, ಆತನಿಗೆ ಒಂದು ಪರಿಪೂರ್ಣವಾದ ಆರಾಧನೆ ಬೇಕು, ಒಂದು ಭರವಸೆಯುಳ್ಳ ಆರಾಧನೆ, ಒಂದು ವಿಶ್ವಾಸಪೂರ್ವಕವಾದ ಆರಾಧನೆ ದೇವರು ಬಯಸುತ್ತಾನೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಬನ್ನಿರಿ, ನಮ್ಮ ನಿರ್ಮಾಣಿಕದ ಯೆಹೋವನಿಗೆ ಸಾಷ್ಟಾಂಗವೇರಿ ಆರಾಧನೆ ಮಾಡೋಣ. ನಾವು ನೋಡ್ತೇವೆ, ಹಳೆ ಒಡಂಬಡಿಕೆಯವರು, ನಾವು ದೇವರು ಅವ್ರಿಗೆ ಹೇಳಿದ್ರು ಕಾನಾನ್ ದೇಶ ಕೊಡುತ್ತೇನೆ ಎಂಬುದು, ದೇವರು 40 ವರ್ಷ ಅವರ ಮೇಲೆ ಬೇಸರಗೊಂಡನೆಂಬುದು ವಾಕ್ಯದಲ್ಲಿ ನೋಡ್ತೇವೆ. ಯಾಕೆ ದೇವರು ಬೇಸರಗೊಳ್ಳುತ್ತಾರೆ? ಯಾಕೆ? ಹೌದು, ಅವರಿಗೆ ಗೊತ್ತಿತ್ತು, ನಮಗೆ ಗೊತ್ತುಂಟು ನಮ್ಮ ದೇವರು ಜೀವಂತುಳ್ಳ ದೇವರು, ನಮ್ಮ ದೇವರು ನಮ್ಮ ಕಣ್ಣೀರು ನೋಡುವಂಥ ದೇವರೆಂದು ಗೊತ್ತುಂಟು. ಆದರೆ ಯಾವಾಗ ಮನಪೂರ್ವಕವಾಗಿ ನಾವು ಆರಾಧನೆ ಮಾಡೋದಿಲ್ಲವೋ ಅದು ದೇವರಿಗೆ ಬೇಸರ ಆಗ್ತದೆ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ ಇಲ್ಲಿ, ಕೃತಜ್ಞ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಬರಬೇಕು. ನಾವು ಏನು ಮಾಡಬೇಕು? ಕೃತಜ್ಞತ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಬಂದು ನಾವು ಆತನ ಆರಾಧನೆ ಮಾಡೋದಾದ್ರೆ ದೇವರು ಮೆಚ್ಚುತ್ತಾನೆ. ಆತ ನಮ್ಮ ಹತ್ರ ಏನು ಕೇಳಲ್ಲಂತೆ, ನಮ್ಮ ಹೃದಯಪೂರ್ವಕವಾಗಿ ನಾವು ಪರಿಪೂರ್ಣವಾಗಿ ಆತನಿಗೆ ಸಾಷ್ಟಾಂಗವೇರಿ ನಾವು ಆತನ ನಾಮವನ್ನು ನಾವು ಘನಪಡಿಸುವುದಾದರೆ ದೇವರು ಒಬ್ಬೊಬ್ಬರ ಜೀವಿತದಲ್ಲಿ ಆತನ ಯೋಚನೆಯನ್ನು, ಆತನ ಆ ಒಂದು ಕರೆದಂಥ ಉದ್ದೇಶವನ್ನು ಸಾಫಲ್ಯಪಡಿಸಲಿಕ್ಕೆ ಆತನು ಶಕ್ತನ ದೇವರಾಗಿದ್ದಾನೆ. ಅದಕ್ಕೋಸ್ಕರ ನಮ್ಮ ನಿರ್ಮಾಣಿಕನಾದ, ನಮ್ಮನ್ನು ಸೃಷ್ಟಿ ಮಾಡಿದ, ಸರ್ವ ಅಖಂಡವನ್ನು ಉಂಟು ಮಾಡಿದ ಆ ಜೀವಂತಳ ದೇವರ ಸನ್ನಿಧಾನಕ್ಕೆ ನಾವು ಈ ಸಮಯದಲ್ಲಿ ಬಂದಿದ್ದೇವೆ. ಪ್ರಿಯರೇ, ನೀವು ಮಾಧ್ಯಮದ ಮುಖಾಂತರ, ಯೂಟ್ಯೂಬ್ ಮುಖಾಂತರ, ಟೆಲಿವಿಷನ್ ಮುಖಾಂತರ ಅನೇಕ ಮನೆಯಲ್ಲಿ ನೋಡುತ್ತಿರಬಹುದು. ಆದರೆ ಪರಿಪೂರ್ಣವಾಗಿ ದೇವರ ಮೇಲೆ ವಿಶ್ವಾಸ ಇಡಿರಿ. ಪರಿಪೂರ್ಣವಾಗಿ ವಿಶ್ವಾಸಪೂರ್ವಕವಾಗಿ ಆತನ ಆರಾಧನೆ ಮಾಡಿ. ಒಂದೊಂದು ಕುಟುಂಬವು ಕರ್ತನಿಗೋಸ್ಕರ, ಒಂದೊಂದು ಕುಟುಂಬವು, ಒಬ್ಬ ವ್ಯಕ್ತಿಯತ್ತ ಜೀವಿತವು ಕರ್ತನಿಗೋಸ್ಕರ ಆತನು ಬದಲಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಹಿಂದಿನ ಸ್ಥಿತಿ ಯಾವ ರೀತಿ ಉಂಟು ಯೋಚನೆ ಮಾಡಬೇಡಿ, ಆದರೆ ಇವತ್ತಿನ ದಿನದಲ್ಲಿ ದೇವರು ಎಲ್ಲ ಸ್ಥಿತಿಯನ್ನು ಚೇಂಜ್ ಮಾಡಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಪೂರ್ವಕವಾಗಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ನಾವು ಈ ಸಮಯದಲ್ಲಿ ಆರಾಧನೆಗೆ ಹೋಗುವ. ಸ್ವರ್ಗ ನಮ್ಮ ತಂದೆ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ. ನೀನು ಸರ್ವವನ್ನು ಉಂಟು ಮಾಡಿದ ದೇವರು, ನಿನಗೆ ವಿಶ್ವಾಸಪೂರ್ವಕವಾದ ಆರಾಧನೆ ಬೇಕು. ನನ್ನನ್ನು ಆರಾಧಿಸುವವರು ಇಂಥವರೇ ಎಂಬುದು ಜಗತ್ತುತ್ಪದ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಂಥ ನಮ್ಮನ್ನು ದೇವ ನಾವು ತಗ್ಗಿಸಿಕೊಳ್ಳುತ್ತೇವೆ. ಸ್ವಾಮಿ, ನಮ್ಮೆಲ್ಲ ಬಲಹೀನತೆಗಳನ್ನು ತೆಗೆದುಹಾಕಿಕೊಂಡು ನಿನ್ನ ಆ ಬಲದಲ್ಲಿ, ನಿನ್ನ ಶಕ್ತಿಯಲ್ಲಿ, ನಿನ್ನ ಆತ್ಮದಲ್ಲಿ ನಮ್ಮನ್ನು ತುಂಬಿಸು ಸ್ವಾಮಿ. ಹೃದಯಪೂರ್ವಕವಾಗಿ ನಿನ್ನನ್ನು ಆರಾಧನೆ ಮಾಡಲಿಕ್ಕೆ
ನಮ್ಮನ್ನು ಮುನ್ನಡೆಸು ಪವಿತ್ರಾತ್ಮನೇ. ಈ ಆರಾಧನೆ ನೋಡುವಂಥ ಒಂದು ಕುಟುಂಬದಲ್ಲೂ ಒಬ್ಬೊಬ್ಬರ ಜೀವಿತದಲ್ಲೂ ಸ್ವಾಮಿ ಒಂದು ವ್ಯತ್ಯಾಸವು, ಒಂದು ಅದ್ಭುತವು, ಒಂದು ಬದಲಾವಣೆಗಳು ಕಾಣಲ್ಪಡೋ ರೀತಿಯಲ್ಲಿ ಈ ಆರಾಧನೆಯ ಆ ಪವಿತ್ರದ ಮುಖಾಂತರ ದೇವನಿಗೆ ಕಾರ್ಯ ಮಾಡು ಸ್ವಾಮಿ. ಪ್ರಾರಂಭದ ಕಡತನಕ್ಕೆಲ್ಲ ಯೇಸುವೆ ನಿಮ್ಮ ಕಾಳಗೆ ಒಪ್ಪಿಸಿಕೊಡ್ತೇವೆ. ಕೊನೆ ವಾಕ್ಯ ಭಾಗದಲ್ಲಿ ಸ್ವಾಮಿ ಒಬ್ಬರು ಜೀವಿತದಲ್ಲಿ ನೀನು ಮಾತಾಡಬೇಕಾಗಿ ಪ್ರಾರ್ಥಿಸಿಕೊಳ್ತೇವೆ. ಇದರ ಮುಖಾಂತರ ನೀನು ಮಹಿಮೆ ಒಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಬಿಡುವಂತಂದಿ. ಆಮೆನ್. ಪ್ರೈಸ್ ದ ಲಾರ್ಡ್. ನಾವೆಲ್ಲರೂ ಎದ್ದು ನಿಂತುಕೊಂಡು ಈ ಸಮಯದಲ್ಲಿ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ, ಪಾಪಿಗೆ ಬಿಡುಗಡೆ ಕೊಡುವಂಥ ನಾಮ, ಪಾಪಿಯನ್ನು ರಕ್ಷಿಸುವಂಥ ನಾಮ, ಪಾಪಿಯನ್ನು ಆ ಒಂದು ಪರಲೋಕಕ್ಕೆ ಬಾಧ್ಯಸ್ಥನಿಗೆ ಮಾಡುವಂಥ ನಾಮ ಅದು ಯೇಸು ಕ್ರಿಸ್ತ ನಾಮ. ಅದಕ್ಕೋಸ್ಕರ ನಾವೆಲ್ಲರೂ ಈ ಸಮಯದಲ್ಲಿ ಕೈಗಳನ್ನು ತಟ್ಟುತ್ತಾ ಆತನ ಈ ಸಮಯದಲ್ಲಿ ಆರಾಧನೆ ಮಾಡೋಣ. ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದೆನ್ನ ಧನ್ಯರಾಗಿ ಮಾಡಲು ಬಂದ, ಅನ್ಯನೆಂದು ತಳ್ಳದೆನ್ನ ಧನ್ಯರಾಗಿ ಮಾಡಲು ಬಂದ ಉನ್ನತ ಪುಣ್ಯ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಭೂತ ಬಾಧಿತರಿಗೆ ಜ್ಞಾನ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತ ಬಾಧಿತರಿಗೆ ಜ್ಞಾನ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪದ ನಾಮ. ಭೂತ
ಹುತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಹುತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಓ ಥ್ಯಾಂಕ್ ಯು ಗಾಡ್ ಕರ್ತನೆಯಪ್ಪ. ಪಾಪಿಗೆ ಇಂಪಾದ ನಾಮ ಸ್ವಾಮಿ. ಹೌದು ಸ್ವಾಮಿ, ಎಲ್ಲ ನಾಮಕ್ಕಿಂತಲೂ ಅತಿ ಶ್ರೇಷ್ಠವಳು ಉನ್ನತೋಳ ನಾಮ ಅದು ನಿನ್ನ ನಾಮ ಸ್ವಾಮಿ. ಲೆಕ್ಕವಿಲ್ಲದಷ್ಟು ಪಾಪವನ್ನು ಕ್ಷಮಿಸುವಂತ ನಾಮವಾಗಿದೆ ಕರ್ತನೆಯಪ್ಪ. ಅನ್ಯನೆಂದು ತಳ್ಳದನ ಧನ್ಯನಾಗಿ ಮಾಡಲು ಬಂದ ನಾಮವಾಗಿದೆ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಾಮಿ ಬಿಡುಗಡೆ ಕೊಡುವಂತ ನಾಮವಾಗಿದೆ. ಕುಂಟ್ರಿಗೂ ಕುರುಡ್ರಿಗೂ ದೇವ ಅದ್ಭುತ ಸ್ವಸ್ಥತೆಯನ್ನು ಕೊಡುವಂತ ನಾಮವಾಗಿದೆ ಸ್ವಾಮಿ. ನಿನ್ನ ನಾಮದ ಅತಿಶಯ, ನಿನ್ನ ನಾಮದಲ್ಲಿರುವಂಥ ಸ್ವಾಮಿ ಒಂದು ಉತ್ಕೃಷ್ಟವಾದ ಮಹಿಮೆ ಸ್ವಾಮಿ. ದೇವ ನಿನಗೆ ಕೊಂಡಾಟವಾಗಲಿ ಪವಿತ್ರಾತ್ಮನೆ. ದೇವ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ದೇವ ಇನ್ನೊಂದಾರ್ತಿ ದೇವ ನಿನ್ನ ಪ್ರಸನ್ನತೆಯಲ್ಲಿ ಅದು ಜೀವ ಉಂಟು ಕರ್ತನೆಯಪ್ಪ. ನಿನ್ನ ಪ್ರಸನ್ನತೆಯಲ್ಲಿ ಅದು ಸಮೃದ್ಧಿ ಉಂಟು ಸ್ವಾಮಿ. ನಿನ್ನ ಪ್ರಸನ್ನತೆಯಲ್ಲಿ ಅದು ಅನುಗ್ರಹವಾಗಿದೆ ಸ್ವಾಮಿ. ಯಾಕಂದ್ರೆ ನಾವು ಕೇಳಿಕೊಂಡು ಬಂದಂಥ ಪ್ರಸಾದ ಅಲ್ಲ ಸ್ವಾಮಿ, ಅದು ನಿನ್ನ ಅನುಗ್ರಹದಿಂದ ಕೊಟ್ಟಂಥ ಪ್ರಸನ್ನತೆಯಾಗಿದೆ. ನಿನ್ನ ಪ್ರಸನ್ನತೆಯಲ್ಲಿ ಒಂದು ಪರಿಪೂರ್ಣವಾದ ಆರೋಗ್ಯ ಉಂಟು ಕರ್ತನೆಯಪ್ಪ. ಯಾಕಂದ್ರೆ ಜೀವಕ್ಕಿಂತಲೂ ಅದು ಶ್ರೇಷ್ಠವುಳ್ಳ ಪ್ರಸನ್ನತೆ, ಆಕಾಶಕ್ಕಿಂತಲೂ ಅದು ನಿಲುಕದಂಥ ಪ್ರಸನ್ನತೆ ಸ್ವಾಮಿ. ದೇವ ನಾವು ಯೋಚನೆ ಮಾಡೋಕ್ಕಿಂತ ಅದು ಅಧಿಕವಾದ ಇರುವಂತ ಅದು ನಿನ್ನ ಪ್ರಸನ್ನತೆಯಾಗಿದೆ ದೇವ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯನ್ನು ಆತುಕೊಳ್ಳುತ್ತಾ ನಿನ್ನ ಈ ಸಮಯದಲ್ಲಿ ನಿನ್ನನ್ನು ಆರಾಧನೆ ಮಾಡುತ್ತೇವೆ ಸ್ವಾಮಿ. ಥ್ಯಾಂಕ್ ಯು ಗಾಡ್ ಜೀಸಸ್. ಪ್ರಸನ್ನತೆಯಲ್ಲಿ ನನ್ನ ಜೀವವಿದೆ, ನಿನ್ ಪ್ರಸನ್ನತೆಯಲ್ಲಿ ನನ್ನ ಸಮೃದ್ಧಿ ಇದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಜೀವವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಸಮೃದ್ಧಿ ಇದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತ್ತಾಣ. ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆಯೇ ನನ್ನ ಹಡಗುತ್ತಾಣ. ನೀನಿಲ್ಲದೆ ನಾ ಬಾಳಲಾರೆನು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು. ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು. ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಅಲ್ಪನ ಮೇಲೆತ್ತು
ನಿಂದೆಯು ಅದ್ಭುತವ ಮಾಡುವುದು ನಿನ್ನ ಕರುಣೆಯು ಅಲ್ಪನ ಮೇಲೆತ್ತುವುದು ನಿಂದೆಯು ಅದ್ಭುತವ ಮಾಡುವುದು ನಿನ್ನ ಕರುಣೆಯು ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು ನಿನ್ನ ಪ್ರಸನ್ನತೆಯೇ ನನ್ನ ಹಡಗು ತಾಣ ನೀನಿಲ್ಲದೆ ನಾ ಬಾಳಲಾರೆನು ನಿನ್ನ ಪ್ರಸನ್ನತೆಯೇ ನನ್ನ ಹಡಗು ತಾಣ ನೀನಿಲ್ಲದೆ ನಾ ಬಾಳಲಾರೆನು ಅಲೆಗಳು ಅಡಗಿದವು ನಿನ್ನ ಪ್ರಸನ್ನತೆಗೆ ಬಿರುಗಾಳಿಯು ಶಾಂತವಾಯಿತು ನಿನ್ನ ಪ್ರಸನ್ನತೆಗೆ ಅಲೆಗಳು ಅಡಗಿದವು ನಿನ್ನ ಪ್ರಸನ್ನತೆಗೆ ಬಿರುಗಾಳಿಯು ಶಾಂತವಾಯಿತು ನಿನ್ನ ಪ್ರಸನ್ನತೆಗೆ ಎಲ್ಲ ಪರಿಸ್ಥಿತಿ ಬದಲಾವದು ನಿನ್ನ ಮಾತಿಗೆ ನಿನ್ನ ಒಂದು ಮಾತು ಸಾಕು ನನ್ನ ಬಾಳಿಗೆ ಎಲ್ಲ ಪರಿಸ್ಥಿತಿ ಬದಲಾವದು ನಿನ್ನ ಮಾತಿಗೆ ನಿನ್ನ ಒಂದು ಮಾತು ಸಾಕು ನನ್ನ ಬಾಳಿಗೆ ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು ನಿನ್ನ ಪ್ರಸನ್ನತೆಯೇ ನನ್ನ ಹಡಗು ತಾಣ ನೀನಿಲ್ಲದೆ ನಾ ಬಾಳಲಾರೆನು ನಿನ್ನ ಪ್ರಸನ್ನತೆಯೇ ನನ್ನ ಹಡಗು ತಾಣ ನೀನಿಲ್ಲದೆ ನಾ ಬಾಳಲಾರೆನು ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು ಅಲ್ಪನ ಮೇಲೆತ್ತುವುದು ನಿಂದೆಯು ಅದ್ಭುತವ ಮಾಡುವುದು ನಿನ್ನ ಕರುಣೆಯು ಅಲ್ಪನ ಮೇಲೆತ್ತುವುದು ನಿಂದೆಯು ಅದ್ಭುತವ ಮಾಡುವುದು ನಿನ್ನ ಕರುಣೆಯು ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು ನಿನ್ನ ಪ್ರಸನ್ನತೆಯೇ ನನ್ನ ಹಡಗು ತಾಣ ನೀನಿಲ್ಲದೆ ನಾ ಬಾಳಲಾರೆನು ನಿನ್ನ ಪ್ರಸನ್ನತೆಯೇ ನನ್ನ ಹಡಗು ತಾಣ ನೀನಿಲ್ಲದೆ ನಾ ಬಾಳಲಾರೆನು ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಜೀವವಿದೆ ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಸಮೃದ್ಧಿ ಇದೆ ನಿನ್ನ ಪ್ರಸನ್ನತೆಯಲ್ಲಿ
ನನ್ನ ಅನುಗ್ರಹವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಜೀವವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಸಮೃದ್ಧಿ ಇದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆ ನನ್ನ ಹೊಡಗು ತಾಣ. ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನನ್ನ ಹೊಡಗು ತಾಣ. ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನನ್ನ ಹೊಡಗು ತಾಣ. ನೀನಿಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ನಮ್ಮನ್ನು ತುಂಬಿದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಯಾಕಂದ್ರೆ ಪ್ರಸನ್ನತೆ ಇಲ್ಲದೆ ನಾವು ಏನು ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ನಾವು ಏನು ಮಾಡ್ಲಿಕ್ಕೂ ಸಾಧ್ಯವಿಲ್ಲ ಕರ್ತಪ್ಪ. ನಾವು ಇವತ್ತು ಜೀವಿಸುವುದು, ನಾವು ಇವತ್ತು ಬದುಕುವುದು, ನಾವು ಜೀವಂತವಾಗಿರುವುದು ನಿನ್ನ ಪ್ರಸನ್ನತೆಯಲ್ಲಿ ಸ್ವಾಮಿ. ನಿನ್ನ ಪ್ರಸನ್ನತೆ ನಮ್ಮನ್ನು ಒಂದು ನಿಲ್ಲಿಸಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ದೇವ, ನಾವು ಕೊನೆಯದಾಗಿ ನಿನ್ನನ್ನೊಬ್ಬ ನಾವು ಆರಾಧನಿಸ್ತೀವ, ನಿನ್ನನ್ನೊಬ್ಬ ನಾವು ಆರಾಧಿಸುತ್ತೇವೆ, ನಿನ್ನನ್ನೇ ಆರಾಧಿಸುತ್ತಾ. ಯಾಕಂದರೆ ಒಳ್ಳೆ ಕುರುಬನಾಗಿದ್ದಿ, ಒಳ್ಳೆ ಯಾಜಕನಾಗಿದ್ದಿ, ಒಳ್ಳೆ ಸಮರ್ಯನಾಗಿದ್ದಿ, ನನ್ನ ಪ್ರಿಯ ನೀನು ಯೇಸುವಾಗಿದ್ದಿ. ಅದಕ್ಕೋಸ್ಕರ ನಿನ್ನನ್ನೇ ನಾವು ಒಬ್ಬರನ್ನೇ ಆರಾಧನೆ ಮಾಡ್ತೀವಿ ಸ್ವಾಮಿ. ನಿನಗೊಬ್ಬನಿಗೆ ನಾವು ಮಹಿಮೆಯನ್ನು ಸಲ್ಲಿಸ್ತೇವೆ, ನಿನಗೊಬ್ಬನಿಗೆ ನಾವು ನಿನ್ನನ್ನು ಕೊಂಡಾಡ್ತೇವೆ ಕರ್ತವ್ಯ. ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ. ಒಳ್ಳೆ ಕುರುಬ, ಒಳ್ಳೆ ಯಾಜಕ, ಒಳ್ಳೆ ಸಮರ್ಯನೇ ನನ್ನ ಪ್ರಿಯ ಯೇಸುವೆ. ಒಳ್ಳೆ ಕುರುಬ, ಒಳ್ಳೆ ಯಾಜಕ, ಒಳ್ಳೆ ಸಮರ್ಯನೇ ನನ್ನ ಪ್ರಿಯ ಯೇಸುವೆ. ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ. ತಪ್ಪಿ ಹೋದ ನನ್ನನ್ನು ಹುಡುಕಿ ರಕ್ಷಿಸಿದೆ, ಜೀವ ಮಾರ್ಗದಲ್ಲಿಯೇ ನನ್ನನ್ನು ನೀ ನಡೆಸಿದೆ. ತಪ್ಪಿ ಹೋದ ನನ್ನನ್ನು ಹುಡುಕಿ ರಕ್ಷಿಸಿದೆ, ಜೀವ ಮಾರ್ಗದಲ್ಲಿಯೇ ನನ್ನನ್ನು ನೀ ನಡೆಸಿದೆ. ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ,
ಆರಾಧಿಸುವೆ. ಜೀವ ಜಲ ಯಾಜಕ, ಜೀವ ರೊಟ್ಟಿ ಯಾಜಕ, ಜೀವ ನೀಡಿದ ಯಾಜಕ, ಜೀವಿಸುವೆ ನಿನ್ನಲ್ಲೇ. ಜೀವ ಜಲ ಯಾಜಕ, ಜೀವ ರೊಟ್ಟಿ ಯಾಜಕ, ಜೀವ ನೀಡಿದ ಯಾಜಕ, ಜೀವಿಸುವೆ ನಿನ್ನಲ್ಲೇ. ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ. ದಯೆ ತೋರುವ ಸಮರ್ಯನೆ, ಗಾಯ ಕಟ್ಟುವ ಸಮರ್ಯನೆ, ಗುಣಪಡಿಸುವ ಸಮರ್ಯನೆ, ಗುಣ ಹೊಂದುವೆ ನಿನ್ನಲ್ಲೇ. ದಯೆ ತೋರುವ ಸಮರ್ಯನೆ, ಗಾಯ ಕಟ್ಟುವ ಸಮರ್ಯನೆ, ಗುಣಪಡಿಸುವ ಸಮರ್ಯನೆ, ಗುಣ ಹೊಂದುವೆ ನಿನ್ನಲ್ಲೇ. ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ. ಓ ಕರ್ತನಪ್ಪ, ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ದೇವೋದು ಸ್ವಾಮಿ, ನೀನು ನಮ್ಮ ಮಧ್ಯದಕ್ಕಾಗಿ ಸ್ತೋತ್ರ. ನೀನು ಒಳ್ಳೆ ಕುರುಬ, ಒಳ್ಳೆ ಯಾಜಕ, ಒಳ್ಳೆ ನಮ್ಮನ್ನು ಸ್ವಾಮಿ ಮುನ್ನಡೆಸುವಂತ ದೇವರಾಗಿದೆ ಕರ್ತನಪ್ಪ. ನಮ್ಮ ಒಡೆಯನು, ನಮ್ಮ ರಾಜನು, ನಮ್ಮ ತಂದೆಯಾಗಿದೆ ಕರ್ತನಪ್ಪ. ನಿನ್ನ ಗೊಪ್ಪನಿಗೆ ಆರಾಧನೆ ಮಾಡುತ್ತೇವೆ ಸ್ವಾಮಿ. ನಿನ್ನ ಗೊಪ್ಪನಿಗೆ ಘನತೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ಯಾಕಂದ್ರೆ ಸ್ವಾಮಿ, ನೀನು ಯಾರು ನಿನ್ನನ್ನು ಆರಾಧಿಸ್ತಾರೋ ಸ್ವಾಮಿ, ದೇವ ತನ್ನ ಆ ಶರೀರ ಆತ್ಮ ಪ್ರಾಣವನ್ನು ನಿಮ್ಮ ಒಡೆತನಕ್ಕೆ ಒಪ್ಪಿಸಿ ಕೊಡ್ತಾರೆ ಸ್ವಾಮಿ. ದೇವ ಅವರ ಆರಾಧನೆ ಮೆಚ್ಚುವಂತದ್ದಾಗಿದೆ ಕರ್ತನಪ್ಪ. ಯೇಸುವೇ, ಅಬ್ರಾಮನ ಆರಾಧನೆ ಮೆಚ್ಚಿದೆ ಸ್ವಾಮಿ. ದೇವ ಹೌದು ಸ್ವಾಮಿ, ದಾವೀದನ ಆರಾಧನೆ ಮೆಚ್ಚಿದಂತ ದೇವರು ಕರ್ತನಪ್ಪ. ಇವತ್ತು ನಮ್ಮ ಆರಾಧನೆಯಲ್ಲಿ ನಿನ್ನ ಮಹಿಮೆಯನ್ನು ನುಡಿಸಕ್ಕಾಗಿ ಸ್ತೋತ್ರ ಸಲ್ಲಿತೇವೆ. ನಮ್ಮ ಆರಾಧನೆ ಸ್ವಾಮಿ ದೇವ ನೀನು ಮೆಚ್ಚಿದಕ್ಕಾಗಿ ಸ್ತೋತ್ರ ಸಲ್ಲಿತೇವೆ ಕರ್ತನಪ್ಪ. ಯಾಕಂದ್ರೆ ವಾಕ್ಯ ಹೇಳ್ತದೆ ಸ್ವಾಮಿ, ದೇವ ನಮ್ಮ ನಿರ್ಮಾಣಿಕನಿಗೆ ಸ್ತುತಿ ಸ್ತೋತ್ರಗಳ ಯಜ್ಞವನ್ನು ಸಮರ್ಪಣೆ ಮಾಡಿರಿ ಎಂಬುದು, ಆತನೊಬ್ಬನೇ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನ ದೇವರೆಂಬುದು. ದೇವ ನಿನ್ನ ಸಾಷ್ಟಾಂಗವಿರಿ ನಮ್ಮನ್ನು ಪರಿಪೂರ್ಣ ಒಪ್ಪಿಸಿಕೊಟ್ಟು ಆರಾಧಿಸ್ತೇವೆ. ನಿನ್ನ ಅಪ್ರಸನ್ನತೆ ನಮ್ಮ ತುಂಬಿದಕ್ಕಾಗಿ ಸ್ತೋತ್ರ. ನಿನ್ನ ಬಲದಲ್ಲಿನ ಶಕ್ತಿ ನಮ್ಮನ್ನು ನಡೆಸಕ್ಕಾಗಿ ಸ್ತೋತ್ರ. ದೇವ ನೀನು ಮಹಿಮೆ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಬೇಡೋ ನೀನೇನು ತಂದೆಯೇ. ಆಮೆನ್. ಆಮೆನ್. ಪ್ರೈಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ದೇವರ ವಾಕ್ಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಅವನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಿನ್ನ ಪವಿತ್ರಾತ್ಮಲ್ಲಿ ಅಭಿಷೇಕಿಸು. ಪವಿತ್ರನ ನಿನ್ನ ಸ್ವಾಗತಿಸ್ತೇನೆ. ನಿಮ್ಮ ಒಳ್ಳೆಯ ಬೋಧಕನಾಗ್ತಾನು ಇವತ್ತಿನ ಸಂದೇಶದ ಮುಖಾಂತರ ಮಾತನಾಡು ಪವಿತ್ರಾತ್ಮನೆ. ಈ ಮಾತು ಪ್ರತಿಯೊಂದು ವಾಕ್ಯಗಳು ನಮ್ಮ ಕೇಳುವರ ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿಯನ್ನು, ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ. ಮಾಥ್ಯೂ ಗಾಸ್ಪಲ್ ಚಾಪ್ಟರ್ 23 ವರ್ಸ್ 12. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಇಲ್ಲಿ ಯೇಸು ಕ್ರಿಸ್ತನು ಆ ಪರಿಸರ ಶಾಸ್ತ್ರಿಗಳಿಗೆ ಈಗ ಹೇಳ್ತಾನೆ, ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು. ಏನು ಇದು ಅರ್ಥ ಪ್ರೇರೆ ಬಗ್ಗೆ ನೋಡುವ ಮೊದಲು ಇಲ್ಲಿ ನಾವು ಎರಡು ಸಂಘ ನೋಡ್ತೇವೆ. ಒಂದು ಆತ್ಮಿಕವಾದ ಅಹಂಕಾರ, ಇನ್ನೊಂದಾಗಿದೆ ಆತ್ಮಿಕವಾಗಿ ತಗ್ಗಿಸಿಕೊಳ್ಳುವುದು. ಇದು ಅರ್ಥವಾಗಿದೆ. ಇಲ್ಲಿ ಹೆಚ್ಚಿಸಿಕೊಳ್ಳುವುದೆಂದರೆ ಯಾರು ಆತ್ಮಿಕವಾಗಿ ಅಹಂಕಾರಿಗಳಾಗ್ತಾರೋ ದೇವರು ಅವರಿಗೆ ಶಿಕ್ಷೆಯ ಮುಖಾಂತರ ಅಥವಾ ಕಷ್ಟಗಳ ಮುಖಾಂತರ ಆ ಅಹಂಕಾರದ ತಗ್ಗಿಸ್ತಾನೆ. ಇದರ್ಥ ಯಾರು ದೇವರ ಮುಂದೆ ತನ್ನ ದೇವರ ವಾಕ್ಯಕ್ಕೆ ವಿದ್ಯಾರ್ಥಿ ತಗ್ಗಿಸ್ಕೊಳ್ಳೋ ಆ ಒಂದು ದೇವರು ಎಲ್ಲ ಆಶೀರ್ವಾದ ಮುಖಾಂತರ ಹೆಚ್ಚಿಸ್ತಾನೆ ಎಂದು ಅರ್ಥವಾಗಿದೆ. ನಾವು ಮೊದಲು ನೋಡೋಬರೆ ಆತ್ಮಿಕ ಅಹಂಕಾರ ಅಂದರೆ ಏನು ಎಂಬುದನ್ನು ನೋಡೋಬರೆ ನಾವು ನೋಡ್ತೇವೆ. ಯೋಬನ ಪುಸ್ತಕ 33ನೇ ಅಧ್ಯಾಯದಲ್ಲಿ 9ರಿಂದ 20 ವಾಕ್ಯ ತನಕ. ನಾನು ಪರಿಶುದ್ಧನು, ನನ್ನೊಳಗೆ ದೋಷವಿಲ್ಲ, ನಾನು ನಿರ್ಮಲನು, ನಲ್ಲಿ ಏನೂ ಪಾಪವಿಲ್ಲ. ಆತನು ನನ್ನಲ್ಲಿ ವಿರುದ್ಧಕ್ಕೆ ಕಾರಣ ಕಂಡುಹಿಡಿಯುತ್ತಾ ನನ್ನ ಶತ್ರು ಎನ್ನಿಸಿಕೊಂಡಿದ್ದಾನೆ. ನೋಡ್ತೇವೆ ಯೋಬನ ಜೀವಿತದಲ್ಲಿ ಕಷ್ಟಗಳು ಬಂತು,
ಕಷ್ಟದ ಮೇಲೆ ಕಷ್ಟ ಬಂತು, ಸೋದರಗಳು ಬಂತು, ಕಡೆಗೆ ರೋಗಗಳು ಬರುವಾಗ ಯೋಬನು ಪ್ರೇರೆ ದೇವರಿಗೆ ತುಂಬ ದೂರ ತಾನೆ ಪ್ರೇರೆ. ಈಗ ನನ್ನ ಜೊತೆಯಲ್ಲಿ ಆ ಎಲಿಯು ಎಂಬ ಪ್ರವಾದಿಯು ಈಗ ಯೋಬನ ಹೇಳ್ತಾನೆ, ದೇವರು ಎಂದಿಗೂ ಕೆಟ್ಟದನ್ನು ಮಾಡೋದಿಲ್ಲ, ಆತ ಅನ್ಯಾಯ ಮಾಡ್ದ, ಅದು ನಿನ್ನ ಜೀವಿತದಿಂದ ಈ ರೀತಿ ಕಷ್ಟ ಬರ. ಅದೇ ಕಾರಣ ಇಲ್ಲ ಎಲಿಯು ಹೇಳ್ತಾನೆ, ಯೋಬನು ಹೀಗೆ ಮಾತನಾಡಿದೆ ಅಂದರೆ ನಾನು ಪರಿಶುದ್ಧನು, ನನ್ನಲ್ಲಿ ದೋಷವಿಲ್ಲ, ನಾನು ನಿರ್ಮಲನು, ನಾನು ಏನೂ ಪಾಪ ಇಲ್ಲ, ಕಾರಣವಿಲ್ಲ ದೇವರು ನನ್ನನ್ನು ಸತ್ತು ನಿಂತ್ಕೊಂಡಿದ್ದೆ. ಈ ರೀತಿ ಯೋಬನು ತನ್ನ ಬಗ್ಗೆ ಅಂದರೆ ತಾನೇ ಪರಿಶುದ್ಧನು, ತಾನು ನೀತು ಅಂದರೆ ಈ ರೀತಿ ತನ್ನನ್ನು ಹೆಚ್ಚಿಸಿಕೊಂಡನು. ಇದು ಆತ್ಮಿಕ ಅಹಂಕಾರ ಅವನದು ತೋರುತ್ತದೆ. ಮತ್ತು ಆನಂದವಾಗಿ ನೋಡಿದೆ, ನನ್ನ ಕಾಲುಗಳನ್ನು ಕೊಲಕ್ಕೆ ಹಾಕಿ ನನ್ನ ಮಾರ್ಗಗಳನ್ನ ಕಂಡುಕೊಂಡಿದ್ದೇನೆ ಎಂದು ಆಡಿದೆಯಲ್ಲ. ಈ ರೀತಿ ಯೋಬನು ತನ್ನ ಕಷ್ಟ ಬರೋ ತನ್ನ ಪಾಪಗಳು ಒಪ್ಪಿಕೊಳ್ಳೋ ಬದಲು ದೇವರ ಮುಂದೆ ತಾನೇ ಪರಿಶುದ್ಧನು, ತನ್ನಲ್ಲಿ ಪಾಪ ಇಲ್ಲ, ದೇವರ ಕಾರಣವಿಲ್ಲದೆ ನನಗೆ ಸತ್ತು ನಿಂತುಕೊಂಡು ನನಗೆ ಶಿಕ್ಷೆ ಕೊಟ್ಟಿದ್ದಾರೆ ಎಂಬುದೇ ಈ ರೀತಿ ಯೋಬನು ಮಾತಾಡುತ್ತಾನೆ ಎಂಬುದೇ ಎಲಿಯು ಪ್ರವಾದಿ ಯೋಬನ ಬಗ್ಗೆ ಇಲ್ಲಿ ಹೇಳುವುದನ್ನು ನೋಡ್ತೇವೆ ಪ್ರೇರೆ. 12 ನೋಡ್ತೇವೆ, ಈಗ ನೀನು ಹೀಗೆ ಆಡಿದು ನ್ಯಾಯವಲ್ಲೆಂಬುದೇ ನನ್ನ ಉತ್ತರ, ದೇವರ ಮನುಷ್ಯನಿಗಿಂತ ದೊಡ್ಡವನಾಗಿದ್ದನಷ್ಟೇ. ಇಲ್ಲಿ ಎಲ್ಲಿಯೂ ಹೇಳ್ತಾನೆ, ಯೋಬನು ನೀನು ಹೀಗೆ ಹೇಳಿದು ಅದು ನ್ಯಾಯವಲ್ಲ, ದೇವರು ದೊಡ್ಡವನು ಎಂಬುದಾಗಿ ಎಲಿಯು ಪ್ರವಾದಿ ಯೋಬನಿಗೆ ಅಲ್ಲಿ ಹೇಳುತ್ತಾನೆ ಪ್ರೇರೆ. 13ನೇ ವಾಕ್ಯದಲ್ಲಿ, ಆತ ನಿನ್ನ ಮಾತುಗಳಲ್ಲಿ ಒಂದಕ್ಕಾದರೂ ಉತ್ತರ ದಯಪಾಲಿಸು ಎಂಬುದಾಗಿ ನೀನು ಅದನ್ನು ವ್ಯಾಜ್ಯವಾಡುವುದೇಕೆ ಪ್ರೇ. ಇಷ್ಟು 74 ಬಾರಿ ಯೋಬನು ತನ್ನ ಕಷ್ಟದ ಆ ರೋಗ ಬಂದ ಸಮಯದಲ್ಲಿ ದೇವರಿಗೆ ದೂರುತ್ತಾನೆ. ಒಂದು ಪ್ರಶ್ನೆಗೂ ದೇವರು ಉತ್ತರ ಕೊಡಲಿಲ್ಲ ಪ್ರೇರೆ. ಇಲ್ಲಿ ಅದಕ್ಕೆ ಇಲ್ಲಿ ಹೇಳ್ತಾನೆ, ಯಾಕೆ ದೇವರು ತಗೊಳ್ಳಲಿ ಅಂದರೆ ನಿನ್ನಲ್ಲಿ ಪಾಪವಿತ್ತು, ನಿನ್ನಲ್ಲಿ ಪಾಪ ಎಂಬುದು ನೀನು ಅಹಂಕಾರ ಮಾಡಿದಿ, ಇದು ನೀನು ತಪ್ಪು ಎಂಬುದಾಗಿ ಎಲಿಯು ಪ್ರವಾದಿ ಯೋಬನ ಮೇಲೆ ತಪ್ಪು ಹೊರಿಸ್ತಾನೆ, ಅವನ ತಪ್ಪನ್ನು ತೋರಿಸಿಕೊಡ್ತಾನೆ. ಇಲ್ಲಿ 14ನೇ ಪದವಾಗಿ ನೋಡ್ತೇವೆ, ದೇವರು ಮಾತಾಡುವ ರೀತಿ ಒಂದುಂಟು, ಅದು 2 ಉಂಟು, ಮನುಷ್ಯನಾದರೂ ಲಕ್ಷಿಸುವುದಿಲ್ಲ, ಮನುಷ್ಯರಿಗೆ ಗಾಢನಿದ್ದೆ ಉಂಟಾದಾಗಲೂ ಹಾಸಿಗೆ ಮೇಲೆ ಜಂಪು ಹತ್ತಿದಾಗಲೂ ಆತನು ಸ್ವಪ್ನದಲ್ಲಿ ರಾತ್ರಿಯ ಕನಸಿನಲ್ಲಿ ಅವರ ಕಿವಿಗಳನ್ನು ತೆರೆದು ಅವರ ಶಿಕ್ಷಾವಸನವನ್ನು ಉಪದೇಶಿಸಿ ಅದಕ್ಕೆ ಮುದ್ರೆ ಹಾಕುವನು. ನಾವು ನೋಡ್ತೇವೆ, ದೇವರು ಯೋಬನಿಗೆ ಕಷ್ಟ ಬರೋ ಮೊದಲು, ಅದು ಒಬ್ಬನ ಶೋಧನೆ ಬರೋ ಮೊದಲು ದೇವರು 2 ಅಥವಾ 3 ರೀತಿಯಲ್ಲಿ ಮಾತನಾಡೋದು ನೋಡ್ತೇವೆ. ಎಂದರೆ ದೇವರು ಕೃಪಾಳು ಆಗಿದ್ದಾನೆ, ದೇವರೇ ದಯಾಳು ಆಗಿದ್ದಾನೆ. ಇವತ್ತೊಂದು ಸಂದೇಶ ಕೇಳೊಬ್ಬ ನಿಮಗೆ ಯಾವುದೇ ಒಂದು ಕಷ್ಟಗಳು ಇರುತ್ತಾರೆ, ಯಾವುದೇ ಒಂದು ಸಮಸ್ಯೆ ನಿಮ್ಮಲ್ಲಿ ಇರುತ್ತಾರೆ, ಅದು ಯಾರಾದರೂ ಯಾವ ರೋಗದಲ್ಲಿದ್ದರೆ ಎಂದಿಗೂ ದೇವರನ್ನು ಗುಣಗುಟ್ಟಬೇಡಿರಿ. ದೇವರನ್ನ ತಪ್ಪು, ದೇವರು ಎಂದಿಗೂ ಕೆಟ್ಟದ್ದನ್ನು ಮಾಡೋದಿಲ್ಲ, ಅನ್ಯಾಯ ಮಾಡದಿರೋ ಒಳ್ಳೆಯವನು. ಯಾಕೋಬನು 1ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದ ಬರೆಯಲ್ಪಟ್ಟಿದೆ, ಎಲ್ಲ ಒಳ್ಳೆಯ ದಾನಗಳು, ಎಲ್ಲ ಆಶೀರ್ವಾದಗಳು, ಆರೋಗ್ಯವು ಎಲ್ಲವೂ ದೇವರಿಂದ ಬರುತ್ತೆ, ಆತನಲ್ಲಿ ಯಾವ ಸಂಚಲವಿಲ್ಲ. ಅದು ಒಂದು ವೇಳೆ ನಿಮಗೆ ಏನು ಕೇಳು ಬರುವುದರೆ ಅದು ದೇವರಿಂದ ಬಂದದ್ದಲ್ಲ, ಅದು ನಿಮ್ಮಲ್ಲಿ ಪಾಪ ಇದ್ದ ನಿಮಿತ್ತ ಇಲ್ಲ. ಅಲ್ಲಿ ಏನು ಹೇಳ್ತಾನೆ, ದೇವರು ಯೋಬನಿಗೆ ಕಷ್ಟ ಬರೋ ಮೊದಲು 1 ಅಲ್ಲ 2 ರೀತಿಯಲ್ಲಿ ಅಷ್ಟಲ್ಲದೆ ಕನಸಲ್ಲಿ ಮಾತನಾಡೋದನ್ನು ಇವತ್ತು ದೇವರು ಹೊಸ ಸಹ ದೇವರು ಪ್ರತಿಯೊಬ್ಬರ ಥರ ವಾಕ್ಯದ ಮುಖದ ಮಾತನಾಡ್ತಾನೆ, ಮನಸಾಕ್ಷಿಯು ಮಾತನಾಡ್ತಿದೆ. ಸಭೆಯಲ್ಲಿ ದೇವರ ಸೇವಕರ ಮುಖಾಂತರ ಅಥವಾ ಟಿ ವಿ ಮಾಧ್ಯಮದಲ್ಲಿ ಪ್ರವಾದನೆ ಮುಖಾಂತರ ನಾನಾ ವಿಧವಾಗಿ ದೇವರು ಮಾತನಾಡ್ತಾನೆ. ದೇವರು ಮಾತು ಕೇಳಿ ಇನ್ನೂ ಕಠಿಣರಾದರೆ ಮಾತ್ರವೇ ದೇವರು ಶಿಕ್ಷೆ ನೋಡಿ. ಈಗ ದೇವರು ಯೋಬನಿಗೆ ಕನಸಲ್ಲೇ ಮಾತಾಡೋದು, ಯಾಕಂದರೆ ಅವನು ಪಶ್ಚಾತ್ತಾಪ ಪಡಲಿಕ್ಕೆ, ಶಿಕ್ಷೆ ಕೊಡಲಿಕ್ಕಲ್ಲ. ಅದು ಆ ಯೋಬನು ಏನು ಮಾಡಿದನು, ಆ ರೀತಿ ದೇವರು ಕನಸಲ್ಲಿ ಮಾತಾಡಿದ ನಂತರ ಅವನು ದೇವರ ಮಾತಿಗೆ ಅವನು ವಿಧೇಯನಾಗಲಿಲ್ಲ, ದೇವರ ಮಾತನ್ನು ಅವನು ಪಾಪಕ್ಕೆ ಪಶ್ಚಾತ್ತಾಪ, ಅನಂತರ ಅವನಿಗೆ ಶಿಕ್ಷೆಗೆ ದೇವರು ಒಳಪಡಿಸಿದನು ಎಂಬುದನ್ನೇ ಅತಿ ಸ್ಪಷ್ಟ ನೋಡ್ತೇವೆ. ಅಂದರೆ ದೇವರ ಅನುಮತಿ ಇಲ್ಲದೆ ಸೈತಾನನು ಯೋಬನನ್ನು ಮುಟ್ಟಲಿಲ್ಲ, ದೇವರು ತಾನೇ ಸೈತಾನ ಅನುಮತಿ ಕೊಟ್ಟನು. ಆ ಅನುಮತಿಯಿಂದ ಸೈತಾನ ಯೋಬನಿಗೆ ಕಷ್ಟದ ವಿನ ದೇವರ ಅನುಮತಿ ಇಲ್ಲದೆ ಸೈತಾನನು ಯೋಬನ ಮುಟ್ಟಾಗದೆ ಇವತ್ತು ದೇವರ ಮಕ್ಕಳಿಗೆ ದೇವರ ಚಿತ್ತವಿಲ್ಲದೆ ಯಾವ ಕಷ್ಟಗಳು ಬರುವುದಿಲ್ಲ. ಮತ್ತು ಯಾವುದೇ ದೇವರ ಚಿತ್ತವಿಲ್ಲ ಸೈತಾನು ದೇವರ ಮಕ್ಕಳು ಮುಟ್ಟಲಿಕ್ಕೆ ಅವನಿಗೆ ಅಧಿಕಾರಿಗಳಾಗದೆ, ನಿಮ್ಮ ಯಾವುದೇ ಕಷ್ಟಗಳು ಇರುವುದಾದರೆ ಯಾವುದೇ ಸಮಯದಲ್ಲಿ ನೀವು ಅಹಂಕಾರಿಗಳಾಗಿರದೆ ದೇವರ ಮುಂದೆ ನಿಮ್ಮನ್ನು ತಗ್ಗಿಸಿಕೊಂಡು ನಿಮ್ಮ ಪಾಪವನ್ನು ಹುಡುಕಿಕೊಂಡು ಪಶ್ಚಾತ್ತಾಪಟ್ಟುಕೊಂಡು ದೇವರ ಬಗ್ಗೆ ವಿಧೇಯರಾಗಿದ್ದರೆ ದೇವರು ನಿಮಗೆ ಕರುಣೆ ತೋರಿಸ್ತಾನೆ, ಎಲ್ಲ ಕಷ್ಟಗಳು ಬಿಡುಗಡೆ. ನಾವು ಯೋಬನ ಕಡೆಗೆ ಅದನ್ನು ಪಶ್ಚಾತ್ತಾಪಟ್ಟ ಕೂಡಲೇ ದೇವರು ಅವನ ದೂಸ್ಥಿತಿ ಹೋಗಲಾಡಿಸಿ 2 ಪಟ್ಟು ಆಶೀರ್ವಾದ. ಹಾಗಾದರೆ ನೀವು ಯೋಬನಾಗೆ ಪಶ್ಚಾತ್ತಾಪ ಪಡುವುದಾದರೆ 2 ಪಟ್ಟು ಆಶೀರ್ವಾದ ದೇವರು ತಿರುಗಿ ಕೊಡುವನಾಗಿದ್ದಾನೆ. ಮತ್ತು 17ನೇ ವಾಕ್ಯ ನೋಡ್ತೇವೆ, ಹೀಗೆ ಮನುಷ್ಯನನ್ನು ಅವನ ದುಷ್ಕರದಿಂದ ತಪ್ಪಿಸುವನು, ಮಾನವನಿಗೆ ಗರ್ವವನ್ನು ಮರೆ ಮಾಡು. ಯಾಕೆ ಯೋಬನಿಗೆ ಆ ಕಷ್ಟ ಬಂದರೆ ಯೋಬನಲ್ಲಿ ಆತ್ಮಿಕ ಅಹಂಕಾರ ಇತ್ತು, ಅದಕ್ಕೆ ದೇವರು ಅವನ ಅಹಂಕಾರವನ್ನು
ಮುರಿಯುವುದಕ್ಕೆ ಸೈತನಿಗೆ ಅನುಮತಿ ಕೊಟ್ಟನು. ಸೈತನು ದೇವರ ಅನುಮತಿಯಿಂದ ಕಡೆಗೆ ಅವನಿಗೆ ರೋಗ ತಂದನು. ಹಾಗಾದರೆ ಪ್ರೇಯುವುದು ದೇವರ ಅನುಮತಿಯಲ್ಲಿ ಸೈತನಿಗೆ ದೇವರ ಮಕ್ಕಳನ್ನು ಮುಟ್ಟಲಿಕ್ಕೆ ಅವನಿಗೆ ಅಧಿಕಾರ ಇಲ್ಲ. ಪ್ರೇಯರೇ 18, 19, 20 ನೋಡ್ತೇವೆ. ಅವನ ಆತ್ಮನು ಅಧೋಲೋಕಕ್ಕೆ ಬೀಳದಂತೆ ತಡೆದು ಅವನ ಜೀವವನ್ನು ದೈವದಿಂದ ಅಳಿದು ಹೋಗದ ಹಾಗೆ ನಿಲ್ಲಿಸುವನು. ಯಾಕೆ ದೇವರ ಮಕ್ಕಳಿಗೆ ಶಿಕ್ಷೆ ಕೊಟ್ಟಿದ್ದಾರೆ? ಯಾರ್ಯಾರು ಯೇಸು ನಂಬಿಕೆ ಇಟ್ಟಿದ್ದಾರೆ ಮತ್ತು ನೀರಿನ ಮುಳುಗಿದಿಷ್ಟ ಅಂದುಕೊಂಡು ಕಡೆತನ ಕರ್ತನ ಸಭೆಯಲ್ಲಿ ನಂಬಿಕೆ ಸಾಧೆ ಅವರಿಗೆ ನಿತ್ಯ ಜೀವ ದೇವರು ವಾಗ್ದಾನ ಮಾಡಿದ್ದಾನೆ. ಅದು ಯಾರಿಗೆ ಈ ನಿತ್ಯ ಜೀವವನ್ನು ದೇವರು ವಾಗ್ದಾನ ಮಾಡಿದ್ದಾನೆ ಅವರು ಪಾಪದಲ್ಲಿ ಜೀವಿಸಿದ್ದಾರೆ, ಪಾಪಕ್ಕೆ ದಾಸರಾಗಿದೆ. ದೇವರು ಅವರಿಗೆ ಪಾಪಕ್ಕೆ ಶಿಕ್ಷೆ ಇಲ್ಲಿಯೇ ಕೊಡುತ್ತಾನೆ. ಯಾಕಂದರೆ ಅವರು ನರಕಕ್ಕೆ ಹೋಗಬಾರ್ದು ಎಂಬುದಾಗಿ ಅವರಿಗೆ ಶಿಕ್ಷೆಗಳಾಗದೆ. ಯೋಬನನ್ನು ದೇವರು ಪರಲೋಕಕ್ಕೆ ಅವನ ಹೆಸರು ಜೀವದ ಪಟ್ಟಿಗೆ ಬರೆದಿದ್ದ ನಿಮಿತ್ತವಾಗಿ ದೇವರು ಅವನು ನರಕಕ್ಕೆ ಹೋಗಬಾರದು ಎಂಬುದಾಗಿ ಅವನಿಗೆ ಶಿಕ್ಷೆ ಮುಖಾಂತರ ಅವನ ಆತ್ಮನು ಅಧೋಲೋಕಕ್ಕೆ ಬೀಳದೆ ಕಾಪಾಡುವುದು ಎಂಬುದನ್ನು ಅತಿ ಸ್ಪಷ್ಟವಾಗಿ ನೋಡ್ತೇವೆ. ಹಾಗಾದರೆ ಇವತ್ತು ನಿಮ್ಮ ಜೀವಿತದಲ್ಲಿ ಬರೀ ಯಾವುದೇ ಶಿಕ್ಷೆಗಳು, ಕಷ್ಟಗಳು, ರೋಗಗಳು ಯಾವುದಿದ್ದರೆ ನೆನಪಿಟ್ಟುಕೊಳ್ಳಿರಿ, ದೇವರು ದೂರ ಬಿಡಿರಿ. ದೇವರು ಪ್ರೀತಿ ಸ್ವರೂಪನು, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ದೇವರು ನಿಮ್ಮ ಆತ್ಮವು ನರಕಕ್ಕೆ ಹೋಗಲಿ ನೀವು ಎಷ್ಟು ನಂಬಿಕೆ ಇಡುವುದಾದರೆ ನೀನು ಮುಳಿದಿಷ್ಟ ಅಂತಕೊಂಡು ಕರ್ತನ ಸಭೆಗೆ ನಂಬಿಕಸ್ಥರಾಗುವುದೇ ದೇವರು ನಿಮಗೆ ನರಕಕ್ಕೆ ಹೋಗಲಿ ಎಂದಿಗೂ ಬಿಡುವುದಿಲ್ಲ. ನೀವು ನರಕಕ್ಕೆ ಹೋಗಬಾರದು ಎಂಬುದಾಗಿ ನಿಮ್ಮ ಪಾಪಕ್ಕೆ ನೀವು ಪಶ್ಚಾತ್ತಾಪ ಪಡುವುದಾದರೆ ಇಲ್ಲಿಯೇ ನಿಮಗೆ ಯೋಬನ ಶಿಕ್ಷೆ ಕೊಡ್ತಾರೆ. ಆ ಶಿಕ್ಷೆ ಬರುವಾಗ ನೀವು ಪಶ್ಚಾತ್ತಾಪ ಪಡುವುದಾದರೆ ಯೋಬನ 2 ಪಟ್ಟು ಆಶೀರ್ವಾದ ಕೊಡುವನು ಆಗಿದ್ದಾನೆ. ಬರೇ 19, 20 ನೋಡ್ತೇವೆ. ಇದಲ್ಲದೆ ಸಂಕಟದಿಂದಲೂ ನಿತ್ಯದ ಅಸ್ಥಿಪೀಠದಿಂದಲೂ ಮನುಷ್ಯನು ಆಶೆಗೆ ಮೇಲಿಸಲು ಒಂದು ವೇಳೆ ಕೆಲವರು ಈ ರೀತಿಯ ಕಠಿಣ ಶಿಕ್ಷೆಗೆ ಒಳಪಡ. ಯಾಕಂದರೆ ಒಂದು ವೇಳೆ ಕೆಲವರ ಹೃದಯ ಕಠಿಣವಾಗಿರುವುದೇ ಅವರಿಗೆ ಕಠಿಣ ಶಿಕ್ಷೆ ಒಳಪಡೆ ಅವರು ಪಶ್ಚಾತ್ತಾಪ ಪಡುವುದಕ್ಕೆ ಈ ರೀತಿ ಕೆಲವರವರು ಆ ಆಶೆಗೆ ಮೇಲೆ ಆ ರೋಗದಲ್ಲಿ ರೋಗ ಸಹ ಅವರಿಗೆ ಎಲ್ಲ ಮಾಡ್ತಾನೆ ನಾವು ನೋಡ್ತೇವೆ. 20 ಅವನ ಜೀವವು ಆರೋಗ್ಯ ಬೇಸಗೊಳ್ಳುವುದು, ಅವನ ಆತ್ಮವು ಮರಸ್ನಾನಕ್ಕೂ ಅಸಹ್ಯ ಪಡುವುದು. ಹಾಗಾದರೆ ಇಲ್ಲಿ ಅತಿ ಸ್ಪಷ್ಟವಾಗಿ ಇಳಿಯು ಪ್ರವಾದಿ ಯೋಬನಿಗೆ ಅಂದರೆ ಯೋಬನು ಎನ್ನಿಸಿಕೊಂಡು ತಾನೇ ನೀತಿವಂತನು, ತಾನೇ ಪರಿಶುದ್ಧನು, ತನಗೆ ಯಾರು ನೀತಿವಂತರಲ್ಲ ಎಂಬ ಒಂದು ಆತ್ಮಿಕ ಅಹಂಕಾರ ಅವನು ನಿಲ್ತಿದ್ದ. ಯಾಕಂದರೆ ದೇವರು ಅವನಿಗೆ ತುಂಬ ಆಶೀರ್ವಾದ ಮಾಡಿದ. ಯಾಕಂದರೆ ಅವನು ದೇವರ ವಾಕ್ಯ ವಿಧೇಯನಾಗ್ತಿದ್ದನು, ಪ್ರಾರ್ಥನೆ ಅವನು ದೊಡ್ಡ ಪಾಪ ಅವನಲ್ಲಿಲ್ಲ, ತುಂಬ ಪರೋಪಕಾರಿಯಾಗಿದ್ದನು, ದಾನ ಧರ್ಮ ಮಾಡ್ತಿದ್ದನು, ಪ್ರತಿ ಮುಂಜಾನೆ ಪ್ರೇಯರ್ ಮಾಡೋ ವ್ಯಕ್ತಿಯಾಗಿದ್ದನು. ಎಲ್ಲವೂ ಅವನಲ್ಲಿ ಒಳ್ಳೆಯ ಕ್ರಿಯೆಗಳಿತ್ತು. ಆದರೆ ಒಂದು ಮಾತು ಅವನಿದ್ದರೆ ಅವನು ಮಾಡ್ತಾನೆ ಒಳ್ಳೆಯ ಕ್ರಿಯೆಯಲ್ಲಿ ಬರೆಸಿಟ್ಟು ತನಗಿಂತ ನೀತಿ ಯಾರಿಲ್ಲ, ತಾನೇ ಒಂದು ಆತ್ಮಿಕ ಅಹಂಕಾರ ಇದ್ದು ಅದು ಬರಬಾರ್ದು. ಇವತ್ತು ನೀವು ಎಷ್ಟು ಪ್ರಾರ್ಥನೆ ಮಾಡಿ, ಎಷ್ಟು ದೇವಕ ವಿದ್ಯಾರಾಗಿ, ಎಷ್ಟು ದಾನ ಧರ್ಮ ಮಾಡಿ ಅದು ಒಳ್ಳೆಯದು ನಿಮ್ಗೆ ಆಶಯದ ಉಂಟು ಪ್ರತಿಫಲ. ಅದು ಎಂದಿಗೂ ನಿಮ್ಮ ಒಳ್ಳೆಯ ಕ್ರಿಯೆ ನೋಡಿಕೊಂಡು ಎಲ್ಲರಿಗೂ ನಾನೇ ನೀತಿವಂತನು, ನಾನೇ ಪರಿಶುದ್ಧನು, ನಾನು ತುಂಬ ಇಂಥ ಆತ್ಮಿಕ ಅಹಂಕಾರ ಬರಬಾರದು. ಇಲ್ಲಿ ಯೋಬನಿಗೆ ಅದು ಅಹಂಕಾರ ಬಂತು. ಅದಕ್ಕೋಸ್ಕರ ದೇವರು ಅಹಂಕಾರಿಗಳಿದ್ದರು ಶಿಕ್ಷೆಗೆ ಒಳಪಡಿದ್ರೆ ಅವನ ಅಹಂಕಾರ ಒಂದು ಶಿಕ್ಷೆ ಅವನ ನರಕಕ್ಕೆ ಹೋಗ್ತಿದ್ದ. ಅದಕ್ಕೆ ದೇವರು ಅವನ ಆತ್ಮ ನರಕಕ್ಕೆ ಹೋಗಬಾರದು ಎಂಬುದಾಗಿ ಶಿಕ್ಷೆಯ ಮುಖಾಂತರ ದೇವರಿಗೆ ಪಶ್ಚಾತ್ತಾಪ ನಡೆಸ್ತಾನು. ಮತ್ತು ಪಶ್ಚಾತ್ತಾಪ ಪುನಃ ಅವನ ಆಶೀರ್ವಾದ ಮೊದಲಿಗೆ 2 ಪಟ್ಟು. ಹಾಗಾದರೆ ಇವತ್ತು ನಿಮ್ಮ ಜೀವಿತದಲ್ಲಿ ಈ ರೀತಿಯ ಯೋಬನ ಯಾವ ರೀತಿ ಶಿಕ್ಷೆಗಳು ಕಷ್ಟಪಡಿದರೆ ಬೇಸರ ಪಡಬೇಡ್ರಿ. ದೇವರು ಪ್ರೀತಿಸ್ತಾನೆ, ದೇವರು ಭವಿಸ್ತಾನೆ. ನೀವು ಅಹಂಕಾರಿಗಳಾಗಬಾರ್ದು. ಅದು ಈ ಅಹಂಕಾರಕ್ಕೆ ನೀವು ಪಶ್ಚಾತ್ತಾಪ ತಿರುಗಿಕೊಂಡರೆ ಪುನಃ ಯೋಬನ 2 ಪಟ್ಟು ಆಶೀರ್ವಾದ ಕೊಡುವನು ಆಗಿದ್ದಾರೆ ಎಂಬುದೇ ಈ ಯೋಬನ ಮುಖಾಂತರ ಅತಿ ಸ್ಪಷ್ಟನು ತಿಳಿದುಕೊಳ್ಳುತ್ತೇವೆ. ಪ್ರೇರೆ ಇನ್ನೊಂದು ದೃಷ್ಟಾಂತ ನಾವು ನೋಡ್ತೇವೆ. ಲೂಕನು ಬರೆದ ಸುವಾರ್ತೆ ಕೀರ್ತನೆ ಪುಸ್ತಕ 106 ಅದರಲ್ಲಿ 43ನೇ ವಾಕ್ಯ. ಸಾಮ್ 106 verse 43. ಆತನು ಅವರನ್ನು ಅನೇಕ ವರ್ತಿ ರಕ್ಷಿಸಿದರು, ಅವರು ತಮ್ಮ ಆಲೋಚನೆಯನ್ನು ಅನುಸರಿಸಿ ಅವಿಧೇಯರಾದರು, ತಮ್ಮ ಅಕ್ರಮದಿಂದಲೇ ಹೀನ ಸ್ಥಿತಿಗೆ ಬಂದರು. ನಾನು ನೋಡ್ತೀವಿ ಇಸ್ರಾಯೇಲ್ಯರು ಯಾಕೆ ಹೀನತೆ ಬಂದ ಕಾರಣದಿಂದ ಅವರು ದೇವರ ಆಲೋಚನೆ ಕಲಿದೆ ತಮ್ಮ ಸ್ವಂತ ಆಲೋಚನೆಯನ್ನು ಅನುಸರಿಸಿದರು. ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದೊಂದು ಬಿಸ್ನೆಸ್ನಲ್ಲಿ ಯಾವುದೊಂದು ಸೋಲನ್ನು ಅನುಭವ ಅದರ ಅರ್ಥ ನೀವು ದೇವರ ಸಮಯ ಕೇಳಿರಿ. ಯಾಕಂದರೆ ದೇವರು ಇರ್ತಾನೆ. ನೀವು ಯಾವ ಕೆಲಸ ಮಾಡುವಾಗ, ಯಾವ ಬಿಸ್ನೆಸ್ ಮಾಡುವಾಗ, ಅಥವಾ ನಿಮ್ಮ ಮದುವೆ ಜೀವಿತದಲ್ಲಿ ನೀವು ಜೀವನ ಸಂಘ ಆರಿಸಿಕೊಳ್ಳುವಾಗಲೂ ಸೇವೆ ಮಾಡಿ ದೇವರ ಹತ್ರ ಆಲೋಚನೆ ಕಲಿಯಬೇಕು. ದೇವ ನಿನ್ನ ಆಲೋಚನೆ ಕೊಡು, ನಿನ್ನ ಚಿತ್ತದಲ್ಲಿ ಆ ದೇವರ ಆಲೋಚನೆ ಪ್ರಕಾರ ನೀವು ಮಾಡುವುದರೆ ನೀವು ಉದ್ಧಾರವಾಗ್ತೀರಿ. ದೇವರು ನಿಮ್ಮ ಸಂಗಡ ಆಶೀರ್ವಾದ. ಒಂದು ವೇಳೆ ನೀವು ಈ ದೇವರ ಆಲೋಚನೆಯನ್ನು ಕೇಳದೆ ನಿಮ್ಮ ಸ್ವಂತ ಆಲೋಚನೆ ಪ್ರಕಾರ ನೀವು ಬಿಸ್ನೆಸ್ ಮಾಡುವುದಾರೆ, ಸ್ವಂತ ಆಲೋಚನೆ ಪ್ರಕಾರ ನೀವು ಕೆಲಸ ಅಥವಾ ಸೇವೆ ಅಥವಾ ಜೀವನ ಆಗದೆ ಹೀಗೆ ಈ ಈಸಲ್ಲಿ ಏನು ಮಾಡಿದರು, ದೇವರ ಆಲೋಚನೆ ಕೇಳದೆ ಸ್ವಂತ ಆಲೋಚನೆ ಪ್ರಕಾರ ಅವರು ನಡೆದ ಹೀನ ಸ್ಥಿತಿಗೆ ಬಂದರು. ಹಾಗಾದರೆ ಇವತ್ತು ನಿಮ್ಮ ಜೀವಿತದಲ್ಲಿ ಈ ರೀತಿ ಹೀನಿಸಿದ್ದರೆ ಪಶ್ಚಾತ್ತಾಪ ಪಡಿರಿ. ಅದಕ್ಕೆ ಜ್ಞಾನೋಕ್ತಿ ಪುಸ್ತಕದಲ್ಲಿ ನಾವು ನೋಡ್ತೇವೆ 3ನೇ ಅಧ್ಯಾಯದಲ್ಲಿ 5ರಿಂದ 8 ವಾಕ್ಯ. ಸ್ವಬುದ್ಧಿನ ಆಧಾರ ಮಾಡಿಕೊಳ್ಳದೆ ನಿನ್ನೆಲ್ಲ ನಡುವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನ ಮಾರ್ಗಗಳನ್ನು ಸರಾಗ ಮಾಡುವವನು, ನೀನೇ ಬುದ್ಧಿವಂತ ಎಂದೆನಿಸಿದೆ
ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು, ಇದರಿಂದ ದೇಹಕ್ಕೆ ಆರೋಗ್ಯವು ನೆಲೆಗಳಿಗೆ ಕ್ಷೇಮವು ಉಂಟಾಗುವುದು. ಹಾಗಾದರೆ ಇವತ್ತು ನಿಮಗೆ ಹೀನ ಸ್ಥಿತಿ ಇನ್ನೂ ಬರಬಾರದು, ನಿಮ್ಮ ಬಿಸ್ನೆಸ್ನ ನಷ್ಟ ಅನುಭವ ಮಾಡಬಾರ್ದು, ಸಾಲದಲ್ಲಿ ಬೀಳಬಾರದರೆ ದೇವರ ಆಲೋಚನೆ, ದೇವರ ಪ್ರಾರ್ಥನೆ ಮಾಡಿರಿ, ಉಪವಾಸ ಮಾಡಿರಿ, ವಾಕ್ಯ ಓದಿರಿ, ದೇವ್ರದ್ದು ಬೇಡಿ, ದೇವ ನಿನ್ನ ಆಲೋಚನೆ ನನಗೆ ಕೊಡು, ದೇವರ ಆಲೋಚನೆ ಕೊಡ್ತಾ ಕಾಯಬೇಕು. ದೇವರು ಏನು ನಿಮಗೆ ಆಲೋಚನೆ ಕೊಡ್ತಾನೆ ಆ ಪ್ರಕಾರ ನೋಡಿದರೆ ನೀವು ಹೀನ ಸ್ಥಿತಿಗೆ ಬರುವುದಿಲ್ಲ. ಒಂದು ವೇಳೆ ನೀವು ಆ ದೇವರ ಹತ್ರ ಆಲೋಚನೆ ನಿಮ್ಮ ಸ್ವಂತ ಆಲೋಚನೆ ಪ್ರಕಾರ ನಡೆದರು ಅದಕ್ಕೆ ಅವರು ಹೀನತೆ ಆಗಿದೆ. ಇವತ್ತು ದೇವರ ಅಹಂಕಾರಿಗಳನ್ನು ಈ ರೀತಿ ಹೀನಸ್ತಿರ್ತಾನೆ, ಆಗ ನಿಮ್ಮಲ್ಲಿ ಅಹಂಕಾರ ಬರೆದಂತೆ ನೀವು ಈ ದಿನ ಪಶ್ಚಾತ್ತಾಪಡು ಅತಿ ಇಂಪಾರ್ಟೆಂಟ್ ಆಗಿದೆ ಪ್ರೇರೆ. ಇನ್ನು ದೃಶ್ಯ ನೋಡ್ತೇವೆ, ಲೂಕನ್ನು ಬರೆಸುವಾರ್ತೆ 18ನೇ ಅಧ್ಯಾಯದಲ್ಲಿ 9ರಿಂದ 14ನೇ ವಾಕ್ಯ ತನಕ. ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆ ಇಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೆಂದರೆ, ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಪರಿಸಯನು, ಒಬ್ಬನು ಸುಂಕದವನು. ಪರಿಸಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ ಸುಲುಕೊಳ್ಳುವವರು, ಅನ್ಯಾಯಗಾರರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನು ನಿಂತು ಅಲ್ಲ. ಆದುದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ಅವರಿಗೆ ಎಡವರ್ತಿ ಉಪವಾಸ ಮಾಡ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10 ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಏದೇನು ಬಡುಕೊಳ್ಳುತ್ತಾ, ದೇವರೇ ಪಾಪದ ನನ್ನ ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿಲ್ಲಿಸಲ್ಪಟ್ಟವನಿಗೆ ತನ್ನ ಮನೆಗೆ ಹೋದನು. ಆ ಪರಿಸಯನು ಅಂಥವನೇ ಹೋಗಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನ ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು ಅಂದನು. ಪುನಃ ಇಲ್ಲಿ ಯೇಸುಕ್ರಿಸ್ತನ ಪ್ರೇರೆ ಇಬ್ಬರು ಪ್ರಾರ್ಥನೆ ಮಾಡಲಿಕ್ಕೆ ಹೋದರು. ಇಬ್ಬರು ಸಹೋದರರು ಪ್ರಾರ್ಥನೆ ಮಾಡಲಿಕ್ಕೆ ದೇವರ ಸಭೆಗೆ ಹೋದರು. ನೋಡ್ತೇವೆ ದೇವಾಲಯ. ಅಲ್ಲಿ ಏನಾಯಿತು, ಈ ಪರಿಸಯನ ಪ್ರೇರೆ ಅವನು ಮಾಡಿದೆಲ್ಲ ಒಳ್ಳೆಯದು, ಏನು ತಪ್ಪು ಮಾಡಲಿಲ್ಲ. ಆದರೆ ಅವನು ಇನ್ನೊಬ್ಬ ಸುಂಕದವನ್ನು ಹಿಡ್ಕೊಂಡು ತನ್ನ ಜೀವಿತವನ್ನು ಅವನಿಗೆ ಹೋಲಿಕೆ ಮಾಡಿ ದೇವರ ಹತ್ರ, ದೇವ ನಾನು ಸುಂಕದವನಿಗಲ್ಲ, ಅವನಿಗೆ ನಾನು ಉತ್ತಮನು, ನಾನು ವಾರಕ್ಕೆ 2 ಸಲ ಉಪವಾಸ ಮಾಡ್ತೇನೆ ಎಲ್ಲದು, ಈ ರೀತಿ ತನ್ನ ಒಳ್ಳೆಯ ಕ್ರಿಯೆಗಳನ್ನು ಭರವಸೆ ಇಟ್ಕೊಂಡು ಅದರಲ್ಲಿ ತಾನೇ ಪರಿಶುದ್ಧ ಎಂಬುದಕ್ಕೆ ಅವನು ತನ್ನ ಹೆಚ್ಚಿಸಿಕೊಂಡು ಆ ಸುಂಕದನ್ನು ಕಿಂತಲೂ ತಾನು ನೀತಿವಂತನು, ಅವನ ಪಾಪ ಎಂಬುದೇ ಅವನ ಪಾಪವನ್ನು ಹುಡುಕಿದನು ವಿನ ತಾನು ದೇವರ ಮಧ್ಯೆ ಇನ್ನೂ ನಾನು ಪಾಪದಲ್ಲಿ ಉಂಟು ದೇವ ನನ್ನನ್ನು ನೋಡಿ ಎಂಬುದೇ ಆ ರೀತಿ ಅವನಲ್ಲಿ ತಗ್ಗಿಸಿಗೆ ಬರಲಿಲ್ಲ. ಅವನು ತನ್ನನ್ನೇ ಇವತ್ತು ಎಂದಿಗೂ ಅದು ಯೇಸು ನಂಬಿಕೆಟ್ಟು ಮುಖಾಂತರವಾಗಿ ದೇವರ ಕೃಪೆಯಲ್ಲಿ ನಾವು ನೀತಿವಂತರಾಗಿದ್ದೆ ನಾವು ಮರೆತು ಬಿಡಬಾರ್ದು. ಆದರೆ ದೇವರ ವಾಕ್ಯತೆ ನೀತಿವಂತನು ಇನ್ನೂ ನೀತಿವಂತನಾಗಿ ಜೀವನ ಮಾಡಬೇಕು. ಪ್ರಕಟಣೆ ಗ್ರಂಥ 22:11ನೇ ವಾಕ್ಯದಲ್ಲಿ ಹೀಗೆ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ಇನ್ನೂ ತನ್ನನ್ನು ಪವಿತ್ರ ಮಾಡಿಕೊಳ್ಳಲಿ. ಹಾಗಾದರೆ ಎಂದಿಗೂ ನಾನೇ ನೀತಿವಂತನು, ನನ್ನಲ್ಲಿ ಪಾಪದಿಂದ ಆತ್ಮಿಕ ಅಹಂಕಾರ ಎಂದಿಗೂ ಬರದೆ, ಹೌದು ನೀವು ಮಾಡಿ ಒಳ್ಳೆಯ ಕ್ರಿಯೆಗಳು ಸರಿ, ನೀವು ನೀತಿವಂತರು ಹೌದು, ಆದರೆ ದೇವರ ದೃಷ್ಟಿಯಲ್ಲಿ ಬರುವಾಗ ನಾವು ತಗ್ಗಿಸಿಕೊಳ್ಳಬೇಕು. ಅಹಂಕಾರಿಗಳಾಗಿದೆ ಇನ್ನೊಬ್ಬರ ಪಾಪವನ್ನು ನೋಡುವವರಾಗಬಾರ್ದು. ದೇವ ನನ್ನನ್ನು ಪರೀಕ್ಷಿಸು, ದೇವ ನನ್ನನ್ನು ಶೋಧಿಸು, ನಾನು ಎಲ್ಲಿಯಾದರೂ ಹೌದು ದೇವರ ವಾಕ್ಯದಲ್ಲಿ ನೋಡಿದರೆ ದೇವರ ಮಕ್ಕಳು ದೊಡ್ಡ ಪಾಪಗಳು ಮಾಡುವುದಿಲ್ಲ. ಅದೇ ಆಲೋಚನೆಯಲ್ಲಿ ಮಾತಿನಲ್ಲಿ ಪ್ರತಿಯೊಬ್ಬರು ಪಾಪ ಬೀಳುತ್ತವೆ. ಅದಕ್ಕೋಸ್ಕರ ಯಾರೂ ಹೇಳಿಕೆ ನಾನು ಪಾಪವೇ ಮಾಡುವುದಿಲ್ಲ. ಅದೇ ಅಂಥ ಅಹಂಕಾರ ಬರದೆ ದೇವರ ಮುಂದೆ ಬರುವ, ದೇವ ನನ್ನ ಪರೀಕ್ಷಿಸು, ನನ್ನ ನಾನು ಎಲ್ಲಿಯಾದರೂ ದೇವ ಬಾಯಿ ಮಾತಿನಲ್ಲಿ ಪಾಪ ಮಾಡಿದಂಥ ಈ ರೀತಿ ತಗ್ಗಿಸೋಕೆ ನೀವು ಬರುವುದಾದರೆ ನಿಮಗೆ ಪಾಪ ಇದ್ದ ದೇವರು ನಿಮಗೆ ಪಾಪ ಬಗ್ಗೆ ತೋರಿಸಿದರೆ ಪಶ್ಚಾತ್ತಾಪಡಿರಿ, ಇಲ್ಲದೆ ಅಂಕರಿ ಆಗಬಾರ್ದು. ಆದರೆ ಇಲ್ಲಿ ಪರಿಶೀಲನೆ ಮಾಡಿದನು ಆ ತನ್ನ ಒಳ್ಳೆಯ ಕ್ರಿಯೆಲ್ಲ ಭರವಸೆ ಇಟ್ಟುಕೊಂಡು ತಾನೇ ನೀತು ಅಂತ ತನ್ನ ಹೆಚ್ಚಿಸಿಕೊಂಡು ಮತ್ತು ಆ ಸುಂಕದ ಪಾಪಿ ಅಂದರೆ ಎಂದಿಗೂ ಇನ್ನೊಬ್ಬರನ್ನು ಪಾಪಿಯೊಂದು ನೀವು ಅವರು ನೋಡುವುದು ನಿಮ್ಮ ಕೆಲಸವಲ್ಲ. ಅದಕ್ಕೆ ಇಸ್ಕೊಳ್ತಾನೆ, ತೀರ್ಪು ಮಾಡಬೇಡಿರಿ, ಆಗ ನಿಮಗೆ ಇನ್ನೊಬ್ಬರು ತೀರ್ಪು ಮಾಡಬೇಡಿರಿ. ನಿಮಗೆ ತೀರ್ಪು ಮಾಡಲಿದ್ರೆ ಕರೀಲ್ಲ, ನಮ್ಮನ್ನು ನಾವೇ ತೀರ್ಪು ಮಾಡಿಕೊಂಡರೆ ಅಪ್ಪಸಪ್ಪ ಹೇಳ್ತಾನೆ, ನಮ್ಮನ್ನು ನಾವು ತೀರ್ಪು ಮಾಡಿಕೊಂಡ್ರೆ ನ್ಯಾಯ ವಿವೇಚನೆ ಒಳಗಾಗುವುದಿಲ್ಲ. ಯಾಕೆ ದೇವರ ಮಕ್ಕಳು ಯಾಕೆ ಕಷ್ಟ ಬೀಳ್ತಾರೆ? ದೇವರ ಮಕ್ಕಳು ಏನು ಮಾಡ್ತಾರೆ ಅಂದರೆ ತಮ್ಮ ಒಳ್ಳೆಯ ಕ್ರಿಯೆ ಭರಿಸಿಕೊಂಡು ಇನ್ನೊಬ್ಬರ ತಪ್ಪು ಹುಡುಕ್ತಾರೆ. ತಮ್ಮ ತಪ್ಪು ಎಂದಿಗೂ ಇನ್ನೊಬ್ಬರ ತಪ್ಪು ಹುಡುಕುವುದು ನಿಮಗೆ ದೇವರ ಕೆಲಸ ಕೊಡಲಿಲ್ಲ. ನಾವು ದರ್ಶನ ಬರುವಾಗ ನಮ್ಮ ತಪ್ಪು ಹುಡುಕಬೇಕು, ಇನ್ನೊಬ್ಬರ ತಪ್ಪು ತೋರಿದ್ರು ಅವ್ರಿಗೆ ಪ್ರಾರ್ಥನೆ ಮಾಡಬೇಕು. ಅದು ನನ್ನ ಕೆಲಸವಲ್ಲ, ಅವನಿಗೆ ಅಪರಾಧಿ ಹೇಳೋದು. ನಮ್ಮನ್ನು ನಾವೇ ದೇವರ ಮುಂದೆ ಬರಬೇಕು. ದೇವ ನನ್ನನ್ನು ತೋರಿಸು, ನನ್ನ ಈ ರೀತಿಯನ್ನು ತಗ್ಗಿಸಿಕೊಳ್ಳುವುದಾರೆ ದೇವರು. ಆದರೆ ಸುಂಕದವನು ಮಾಡಿದನು, ಅವನು ದೇವರ ಮುಂದೆ ತಗ್ಗಿಸಿಕೊಂಡ್ರು. ದೇವ ನಾನು ಪಾಪ ಅವನನ್ನು ಪ್ರಾರ್ಥನೆ ಕೇಳಿದನು. ಅದೇ ಪರಿಸನು ದಾನ ಧರ್ಮ ಮಾಡಿದ, ಎಲ್ಲ ಒಳ್ಳೆಯ ಕ್ರಿಯೆ ಮಾಡಿದ. ಆದರೆ
ಅವನಲ್ಲಿ ಆತ್ಮಿಕ ಅಹಂಕಾರದ ನಿಮಿತ್ತ ಅವನು ತಗ್ಗಿಸಲ್ಪಡಾಗಿದೆ. ಇವತ್ತು ಅನೇಕರು ಯಾಕೆ ಪರಿಜನ ತಗ್ಗಿಸಲ್ಪಡ್ತಾರೆ? ಕಾರಣ ಅವರು ಒಳ್ಳೆ ಕ್ರಿಯೆಗಳು ಮಾಡ್ತಾರೆ, ಆದರೆ ಅವರಲ್ಲಿ ಅಹಂಕಾರದ ನಿಮಿತ್ತ ತಗ್ಗಿಸಲ್ಪಡ್ತಾರೆ. ಅದಕ್ಕೆ ಅಹಂಕಾರಿಗಳಾಗಬೇಡಿರಿ, ಒಳ್ಳೆ ಕ್ರಿಯೆಗಳು ಮಾಡಬೇಕು, ಅದು ಬೇಕು ದೇವರ ಆಶೀರ್ವಾದ. ಆದರೆ ಯಾವಾಗಲೂ ನಮ್ಮಲ್ಲಿ ನಾವು ಭರವಸೆಕೊಳ್ಳದೆ, ನಾವೇ ನೀತಿವಂತ ಎನಿಸಿಕೊಳ್ಳದೆ, ದೇವರ ನೀತಿವಂತಿಕೆಯಲ್ಲಿ ನಾವು ನೀತಿವಂತರಾಗಿದ್ದೇವೆ. ದೇವರ ಮುಂದೆ ನಾವು ಇನ್ನೂ ತಗ್ಗಿಸಿಕೊಂಡು ಕಡೆ ತನಕ ನಾವು ಇನ್ನೂ ನೀತಿವಂತ ಅಂಥ ಆಸಕ್ತಿ ನಮಗೆ ಬರಬೇಕು. ಆ ತಗ್ಗಿನ ಮನಸ್ಸು ಬಂದರೆ ದೇವರ ದಯೆ ಎಲ್ಲ ವೇಳೆ ನಿಮ್ಮ ಮೇಲೆ ಇರ್ತದೆ ಪ್ರೇರೆ. ಇನ್ನೊಂದು ದೃಷ್ಟ ನಾವು ನೋಡ್ತೇವೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯದಲ್ಲಿ 17ರಿಂದ 19ನೇ ವಾಕ್ಯ. ರೆವಲ್ಯೂಷನ್ ಚಾಪ್ಟರ್ 3 ವರ್ಸ್ 17 to 19 ವರ್ಸ್. ನೀವು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆಯಿಲ್ಲದವನೆಂದು ಹೇಳಿಕೊಳ್ಳುತ್ತೀ. ಅದು ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿದ್ದವನು ತಿಳಿಯದಿದ್ದಿ. ನಾವು ಈ ಯಾವುದೋ ಸಭೆಯಲ್ಲಿ ಆರ್ಥಿಕವಾಗಿ ಸಂಪತ್ತು ಯಾರು ದೇವರಿಗೆ ದಶಮಾಂಶ ಕೊಡುತ್ತಾರೋ, ಕಾಣಿಕೆ ಕೊಡುತ್ತಾರೋ, ಪರೋಪಕಾರ ಮಾಡ್ತಾರೋ, ದಾನ ಧರ್ಮ ಮಾಡ್ತಾರೋ, ದೇವರ ನಿಯಮ ಉಂಟು ಅವರಿಗೆ ದೇವರ ಆರ್ಥಿಕ ರೀತಿಯಲ್ಲಿ ಸಮೃದ್ಧಿ ಆರ್ಥಿಕ ಕೊಡುತ್ತಾನೆ. ಅದು ಈ ಯಾವುದಕ್ಕೆ ಸಭೆಯಲ್ಲಿ ಎಲ್ಲರಲ್ಲಿ ಆರ್ಥಿಕ ಸಂಪತ್ತಿತ್ತು. ಏನು ಇದರಲ್ಲಿ ಅವ್ರು ಏನು ಮಾಡಿದವ್ರೆ? ಅವರು ತಾವೇ ನೀತಿವಂತ ತಮ್ಮನ್ನು ಹೆಚ್ಚಿಸಿಕೊಂಡರು. ಆತ್ಮೀಯ ವಿಷಯದಲ್ಲಿ ದೇವರು ನೋಡುವಾಗ ದೇವರು ಹೇಳ್ತಾನೆ, ನೀನು ಕೇವಲ ದುರವಸ್ಥೆ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದ್ರು ಅದನ್ನು ತಿಳಿಯದಿದ್ದಿ. ಇದರ್ಥ ಎಂದಿಗೂ ನಿಮ್ಮ ಆರ್ಥಿಕ ಸಂಪತ್ತು ನೋಡಿಕೊಂಡು ತಾವೇ ನೀತಿವಂತ ಅಹಂಕಾರ ಬರಲಿಕ್ಕೆ ಬಿಡಬೇಡಿ. ಆರ್ಥಿಕ ಸಂಪತ್ತು ಅದು ಆರ್ಥಿಕ ಸಮೃದ್ಧಿ ದೇವರ ವಾಕ್ಯದಲ್ಲೇ ಕೊಡಲ್ಪಟ್ಟ ನಿಯಮ ಉಂಟು. ಕೊಡಿರಿ, ಕೊಡಬೇಡಿ. ಎಷ್ಟು ನೀವು ದೇವರಿಗೆ ಕೊಡುವ ದಶಮಾಂಶ ಕಾಣಿಕೆಯಲ್ಲಿ ಎಷ್ಟು ಪ್ರಮಾಣ ಕೊಡ್ತೀವಿ? ಯೇಸು ಕ್ರಿಸ್ತನೇ ಲೂಕ 6:38 ಕೊಡಿರಿ, ಕೊಡಲ್ಪಡೋದು, ಜಡ್ದು ಅಲ್ಲಾಡಿಸಿ ಹೊರಚಲ್ಲುವ ಹಾಗೆ ಮನುಷ್ಯರು ನಿಮ್ಮ ಸರಿಗೆಗೆ ಆಗೋದೇ ಅದೊಂದು ನಿಯಮವಾಗಿದೆ. ಎಷ್ಟು ನೀವು ದೇವರ ವಾಕ್ಯಕ್ಕೆ ವಿದ್ಯಾರ್ಥಿಗಳು ದಶಮಾಂಶವನ್ನು ಕೊಡಿತರು, ಕಾಣಿಕೆ ಕೊಡಿತರು, ಪರೋಪಕಾರ ಮಾಡುತ್ತಿರು, ದೇವರ ಸೇವೆಗೆ, ಟಿ ವಿ ಮಿನಿಸ್ಟ್ರಿಗೆ ಮತ್ತು ಆಶ್ರಮ ಸೇವೆಗೆ, ಬೇರೆ ಬೇರೆ ಸೇವೆಗೆ ದಾನ ಧರ್ಮ ಮಾಡುತ್ತಿರೋ ಏನೆಲ್ಲ ನೀವು ಆರ್ಥಿಕ ರೀತಿಯಲ್ಲಿ ನೀವು ಸತ್ಕಾರ್ಯ ಅದೇ ಪ್ರಕಾರ ನಿಮಗೆ ಆರ್ಥಿಕ ಸಂಪತ್ತು ರಿಟರ್ನ್ ಅಂದರೆ ನೀವು ಎಷ್ಟು ನೀವು ದೇವರಿಗೆ ದಶಮಾಂಶ ಕಾಣಿಕೆಯನ್ನು ಎಷ್ಟು ಕೊಡಿತೀರೋ. ಅಪೊಸ್ತಲ ಪೌಲನು 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ಹೇಳ್ತಾನೆ, ಸ್ವಲ್ಪ ಬಿತ್ತುವನು ಪೇರನು ಸ್ವಲ್ಪ ಕೊಯ್ಯುವನು, ಹೆಚ್ಚಾಗಿ ಬಿತ್ತನು ಹೆಚ್ಚಾಗಿ ಕೊಯ್ದು ತಿಳಿದುಕೊಳ್ಳಿ ಅಂತ ಇದು ನಿಯಮ. ಎಷ್ಟು ನೀವು ಕಾಣಿಕೆ ದಶಮಾಂಶವನ್ನು ಕೊಡಲೇಬೇಕು. ಕಾಣಿಕೆಯನ್ನು ಎಷ್ಟು ಹೆಚ್ಚಾಗಿ ಕಾಣಿಕೆ ಎಂಬ ಬೀಜ ಬಿತ್ತಿದ್ದರೋ ಅಥವಾ ಪರೋಪಕಾರ ಅಷ್ಟು ನಿಮಗೆ ಆರ್ಥಿಕ ಸಮೃದ್ಧಿ ಬರೆದ ನಿಯಮ. ಹಾಗೆ ಈ ರೀತಿ ಈ ಸಭೆಗೆ ಆರ್ಥಿಕ ಸಮೃದ್ಧಿ ಇದ್ದರೂ ಏನೂ ಕೊರತೆ ಇಲ್ಲ. ಆದರೆ ಅದು ಆತ್ಮಿಕ ಜೀವಿತಕ್ಕೆ ಕಂಪೇರ್ ಮಾಡಬಾರದು. ಆತ್ಮಿಕ ಜೀವಿತವನ್ನು ಕಂಪೇರ್ ಮಾಡಬೇಕು. ಯಾವಾಗಂದರೆ ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ 15ನೇ ವಾಕ್ಯದಲ್ಲಿ, ನೀನು ಐಶ್ವರ್ಯವಂತನಾಗದೆ ಬೆಂಕಿಯಲ್ಲಿ ಪುಟ್ಟ ಆಗದ ಚಿನ್ನವನ್ನು ನಿಮ್ಮ ಆತ್ಮಿಕ ಜೀವನ ಐಶ್ವರ್ಯವಂತರಾಗಬೇಕು. ಅದಕ್ಕೆ ಪುಟ್ಟ ಚಿನ್ನವಾಗಿದೆ, ದೇವರ ವಾಕ್ಯ ಚಿನ್ನವಾಗಿದೆ. ಯಾರು ದೇವರ ವಾಕ್ಯವನ್ನು ಓದಿ ಆ ವಾಕ್ಯ ವಿದ್ಯರಾಗಿದ್ದರು ಆಗ ನಿಮ್ಮ ಆತ್ಮವು ಚಿನ್ನ ನೀವು ಧರಿಸುತ್ತೀರಿ. ಆತ್ಮಿಕ ವಿಷಯದಲ್ಲಿ ನೀವು ಪುಟಕ್ಕಾಗಿ ಚಿನ್ನ ಅಂದರೆ ದೇವರ ವಾಕ್ಯಕ್ಕೆ ನೀವು ಖಾಲಿ ಒಂದೇ ವಿಷಯದಲ್ಲಿ ಕಲೆ ಆರ್ಥಿಕ ವಿಷಯದಲ್ಲಿ ಕೊಡುವುದರಲ್ಲಿ ಮಾತ್ರ ನೀವು ತುಂಬ ಕೊಡುತ್ತೀರಿ. ಹೌದು, ದೇವರು ನಿಮಗೆ ಆರ್ಥಿಕ ಸಂಪತ್ತು ಕೊಡುತ್ತಾನೆ 100%. ಅದರ ಒಂದರಲ್ಲೇ ಮಾತ್ರ ನೀವು ಆರ್ಥಿಕ ಸಂಪತ್ತಿನಲ್ಲಿ ನೀವು ಹೆಚ್ಚಳ ಪಡುವುದಲ್ಲ, ಅದರ ಜೊತೆಯಲ್ಲಿ ಆತ್ಮ ಜೀವಿತ ಅಭಿವೃದ್ಧಿ ಆಗಬೇಕು. ಅದು ದೇವರಿಗೆ ಬೇಕು ಪ್ರೇರೆ. ಇಲ್ಲಂದರೆ ಈ ಸಭೆಗೆ ಹೇಳ್ತಾನೆ, ನೀನು ಬೆಚ್ಚಗಲ್ಲ ತನ್ನೋಗಲ್ಲ ಉಗುರು ಬೆಚ್ಚ ನಿನ್ನನ್ನು ಬಂದ ಕಾರುತ್ತೇನೆ ಎಂಬುದಾಗಿ ಆ ಸಭೆಗೆ ಎಚ್ಚರಿಕೆ ಕೊಡ್ತಾರೆ. ಮತ್ತು ಆ ಸಭೆಗೆ ಶಿಕ್ಷೆಗೆ ಒಳಪಡಿಸ್ತಾರೆ. ಪಶ್ಚಾತ್ತಾಪ ಪಡಬೇಕಾದ ಇವತ್ತು ನಿಮ್ಮ ಮೇಲೆ ಶಿಕ್ಷೆ ಬರಬಾರದು. ದೇವರ ಆಶೀರ್ವಾದ ಬೇಕಾದರೆ ಆರ್ಥಿಕ ಕ್ಷೇತ್ರದಲ್ಲಿ ನೀವು ಐಶ್ವರ್ಯವಂತದಾಗಿ ಆತ್ಮೀಯ ಕ್ಷೇತ್ರದಲ್ಲಿ ನೀವು ಐಶ್ವರ್ಯವಂತ ಹಾಗೆ ಕಂಪೇರ್ ಮಾಡದೆ ಆತ್ಮೀಯ ಐಶ್ವರ್ಯವಂತರಾಗಬೇಕಾದ್ರೆ ದಿನಾಲು ದೇವರ ಬಗ್ಗೆ ಓದುವರಾಗಬೇಕು, ದೇವರ ಬಗ್ಗೆ ವಿದ್ಯಾರಾಗಬೇಕು. ಆಗ ನೀವು ಚಿನ್ನವನ್ನು ಪುಟ್ಟ ಚಿನ್ನವನ್ನು ಧರಿಸ್ತೀರಿ. ಲಜ್ಜಾಸ್ಪದ ನಿನ್ನ ಬೆತ್ತತನ ಕಾಣಿಸಿದಂತೆ ಉದ್ದುಕೊಳ್ಳುವುದಕ್ಕಾಗಿ ಬಿಳಿಯ ವಸ್ತ್ರಗಳನ್ನು ಅದರ್ಥವಾಗಿದೆ. ದೇವರ ವಾಕ್ಯದಲ್ಲಿ ಎಷ್ಟು ಓದಿತೀರು, ವಾಕ್ಯ ಧ್ಯಾನ ಮಾಡ್ತೀರು, ನಿಮ್ಮ ಬೆತ್ತತನ ನಿಮಗೆ ತೋರಿ ಬರ್ತದೆ. ಆಗ ನಿಮ್ಮ ಪಾಪವನ್ನು ಒಪ್ಪಿಕೊಳ್ಳಬೇಕು. ದಿನಾಲು ಪಾಪಗಳು ಅರಿಕೆ ಮಾಡಬೇಕು. ಈ ರಕ್ತದ ನಮ್ಮ ಬಿಳಿಯ ವಸ್ತ್ರಗಳನ್ನು ದಿನಾಳು ತೊಳೆದುಕೊಳ್ಳಬೇಕು ಯಾಕಂದರೆ ಪ್ರಕಟಣೆ ಗ್ರಂಥದಲ್ಲಿ ತನ್ನ ವಸ್ತ್ರಗಳನ್ನು ಮೇಲಿಗೆ ಮಾಡಿಕೊಳ್ಳದವನು ಧನ್ಯನು ಯೇಸು ನಂಬಿಕೆಟ್ಟುಕೊಂಡು ನೀಲಿ ಮುಳಿತಿ ತೆಗೆದುಕೊಳ್ಳುವಾಗ ದೇವರು ಪ್ರತಿಯೊಬ್ಬರಿಗೆ ನೀತಿ ನಿಲುವಂಗಿಯನ್ನು ಕೊಡುವವನಾಗಿದ್ದಾನೆ. ಆ ನಿಲುವಂಗಿಯನ್ನು ದಿನಾಲು ನೀವು ದೇವರ ವಾಕ್ಯದ ಮುಖಾಂತರ
ನಿಮ್ಮ ಪಾಪನ ಅರಿಕೆ ಮಾಡುವ ಮುಖ ರಕ್ತದ ಮುಖ ತೊಳೆದು ಶುಭ್ರವಾಗಿ ಕಾಪಾಡಿಕೊಳ್ಳಬೇಕು. ಈ ಸಭೆ ಏನಾಯಿತು, ಅವರು ಆರ್ಥಿಕವಾಗಿ ಸಂಬರದಾಗಿದ್ದರು, ಪ್ರಾರ್ಥನೆಗೆ ಅವರು ಪ್ರಾಮುಖ್ಯತೆ ಕೊಡಲಿಲ್ಲ, ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡಲಿಲ್ಲ. ಅದಕ್ಕೆ ದೇವರ ದೃಷ್ಟಿಯಲ್ಲಿ ಅವರು ಬಡವರಾಗಿದ್ದರು, ಆತ್ಮೀಯ ಬೆತ್ತಲಾಗಿದ್ದರು. ಅದಕ್ಕೆ ನೀವು ಆತ್ಮೀಯ ಬೆತ್ತತನ ಆಗದಾಗೆ ವಾಕ್ಯವನ್ನು ಓದಬೇಕು, ವಾಕ್ಯ ಧ್ಯಾನ ಮಾಡಬೇಕು. ವಾಕ್ಯ ಧ್ಯಾನ ನಿಮ್ಮ ಪಾಪ ಕೊಂಡು ಬರುವಾಗ ಅರಿಕೆ ಮಾಡಬೇಕು. ಆಗ ಈ ರಕ್ತದಿಂದ ನಿಮ್ಮ ನಿಲುವಂಗೆ ತೊಳೆದುಕೊಳ್ಳಬೇಕು. ಇದು ಅರ್ಥವಾಗಿದೆ. ಇಲ್ಲ ನೀವು ದೇವರ ಮುಂದೆ ಬೆತ್ತಲಾಗಿ ಕಾಣುತ್ತೀರಿ. ಮೂರನೇ ಅರ್ಥ ಆಗಿದೆ, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕೆ ಅಂಜನವನ್ನು ಕೊಂಡುಕೊಳ್ಳಬೇಕು. ನಿನಗೆ ಬುದ್ಧಿ ಹೇಳ್ತೇನೆ. ದಿನಾಲೂ ಪ್ರಾರ್ಥನೆ, ದೇವ ನನ್ನ ಆತ್ಮಿಕ ಕಣ್ಣು ತೆರೆಯ ಮಾಡು. ಯಾಕಂದರೆ ಈ ಆತ್ಮಿಕ ಕಣ್ಣುಗಳು ತೆರೆದರೆ ಮಾತ್ರ ದೇವರ ವಾಕ್ಯ ನಿಮ್ಗೆ ಅರ್ಥವಾಗ್ತದೆ. ದೇವ ನನಗೆ ಆತ್ಮಿಕ ಕಣ್ಣುಗಳು ತೆರೆಯ ಮಾಡಿ. ಈ ರೀತಿ ದೇವರ ಬೇಡ, ನನ್ನ ಆತ್ಮಿಕ ಕಣ್ಣು ಅಭಿಷೇಕಿಸು. ನಾ ವಾಕ್ಯ ಓದುವಾಗ ನೀನು ನನಗೆ ವಾಕ್ಯದ ಆಗ ದೇವರು ನಿಮಗೆ ಆತ್ಮಿಕ ಕಣ್ಣು ತೆರೆಯುತ್ತೇನೆ. ವಾಕ್ಯ ಓದುವಾಗ ಅದು ನಿಮ್ಮ ಹೃದಯವನ್ನು ನಿಮಗೆ ಪ್ರತಿಬಿಂಬಿಸಿ. ಈ ರೀತಿ ನೀವು ದೇವರ ದೃಷ್ಟಿಯಲ್ಲಿ ಆತ್ಮಿಕವಾಗಿ ಆಯ್ಸೋರಾದರೆ ಮಾತ್ರ ನೀವು ರ್ಯಾಪ್ಚರ್ನಲ್ಲಿ ಒಯ್ಲು ಪಡುತ್ತೀರಿ. ಇಲ್ಲದರೆ ಆತ್ಮತವಾಗಿ ನೋಡ್ತೇವೆ, ನಾನು ಯಾರನ್ನು ಪ್ರೀತಿಸ್ತೇನೋ ಅವ್ರನ್ನ ಗದರಿಸ್ತೇನೆ ಮತ್ತು ಶಿಕ್ಷಿಸ್ತೇನೆ. ಈ ಸಭೆಯನ್ನು ದೇವರು ಪ್ರೀತಿ ಮಾಡೋದ್ರೆ ಯಾರು ದೇವಸ್ಕೊಂಡು ನಂಬಿಕೊಂಡಿರ್ತಾರೋ, ನೀರು ನಿಮ್ಮಳಿದ ಇಷ್ಟ ಅಂತಕೊಳ್ಳುತ್ತಾರೋ ಅವ್ರಿಗೆ ನಿತ್ಯ ಜೀವದಲ್ಲಿ ವಾಗ್ದಾನ ಮಾಡಿದರೆ ಅವರ ಸಭೆಯಲ್ಲಿ ನಂಬಿಕಸ್ತಾಗೋದರೆ ಅವ್ರ ನಿತ್ಯ ಜೀವ ಉಂಟು. ಅದಕ್ಕೆ ನಿತ್ಯ ಜೀವ ಅವರಿಗಿದ್ದ ನಿಮಿತ್ತವಾಗಿ ಅವರ ಆರ್ಥಿಕವಾಗಿ ಅಂಕರಿಗಳು ಆಗಿರುತ್ತ ದೇವರು ಅವರಿಗೆ ಶಿಕ್ಷೆಗೆ ಒಳಪಡಿಸ್ತಾನೆ. ಅದು ನಿಮಗೆ ಶಿಕ್ಷೆಗಳು ಬೇಡ, ಕಷ್ಟಗಳು ಬೇಡ, ಶೋಧನೆಗಳು ಬೇಡ, ರೋಗ ವ್ಯಾಧಿಗಳು ಬೇಡದೆ ಏನು ಮಾಡಬೇಕು, ನಿಮಗೆ ಕಷ್ಟಗಳು ಬರುವಾಗ ನೀವು ದೇವ್ರನ್ನ ಗುಣಗುಟ್ಟಲ್ಲ, ದೇವರ ಮುಂದೆ ತಗ್ಗಿಸ್ಕೊಂಡು ಪಶ್ಚಾತ್ತಾಪ ಪಡುವುದರೆ ದೇವರಲ್ಲಿ ಹೇಳ್ತಾ 19 ವಾಕ್ಯದಲ್ಲಿ, ನಾನು ಯಾರನ್ನು ಪ್ರೀತಿಸಿದ್ದು ಅವರನ್ನು ಗದರಿಸಿ ಶಿಕ್ಷಿಸ್ತೇನೆ. ಆದ್ದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ ದೇವರು ನಿಮಗೆ ಈ ಲೋಕದಲ್ಲಿ ಒಳ್ಳೆಯ ಆರೋಗ್ಯ, ದೀರ್ಘ ಆಯುಷ್ಯ, ಶುಭ ಕೃಪೆಯನ್ನು ಹಿಂಬಾಲಿಸ್ತದೆ. ಮತ್ತು ಆತನ ಕರೆಯುವಾಗ ಪರಲೋಕಕ್ಕೆ ನೀವು ಆರೋಗ್ಯವಂತರಾಗಿ ಸಂತೋಷವಾಗಿ ಪರಲೋಕಕ್ಕೆ ಹೋಗ್ತೀರಿ ಅಥವಾ ಆ ರಾಜ್ಯ ಪಾಲುಗಳಾಗುತ್ತೀರಿ. ಇಲ್ಲಿ ಆಂಕರಿಗೆ ಬಂದರೆ ದೇವರು ಅದಕ್ಕೆ ಶಿಕ್ಷೆ ಕೊಡುವವನಾಗಿದ್ದಾನೆ. ಯಾಕಂದರೆ ನಿಮಗೆ ನಿತ್ಯ ಜೀವ ಕೊಟ್ಟಿದ್ದಾನೆ. ಅದಕ್ಕೆ ನೀವು ನರಕಕ್ಕೆ ಹೋಗಬಾರ್ದು ಎಂಬುದೇ ಆಗದೆ. ಆ ಶಿಕ್ಷೆಗಳು ಬೇಡದಾದರೆ ಆಂಕರಿಗಳು ಆಗದಂತೆ ಜಾಗರೂಕರಾಗಬೇಕೆಂಬುದೇ ದೇವರ ಆತ್ಮೀಯದು ಈ ವಾಕ್ಯದ ಮೂಲಕ ಅತಿ ಸ್ಪಷ್ಟದ ಮೇಲೆ ಮಾತನಾಡುವನು ಆಗಿದ್ದಾರೆ. ಇನ್ನೂ ದೃಷ್ಟನ್ನು ನೋಡ್ತೇವೆ ಆತ್ಮಿಕ ಅಂಕದ ಬಗ್ಗೆ. 1ನೇ ಯೋಹನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ ಮತ್ತು 9ನೇ ವಾಕ್ಯ. 1 John 1:8-9. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ಪ್ರೇರಣೆ ನೋಡ್ತೇವೆ, ಅಪ್ಪಸ್ತಲ ಹೇಳ್ತಾನೆ, ನಮ್ಮಲ್ಲಿ ನಾವು ಪಾಪವಿಲ್ಲವೆಂದು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ಅದರ್ಥ ನಾವು ಈ ಲೋಕದಲ್ಲಿ ಜೀವಿಸ್ತನಕ ಪ್ರತಿಯೊಬ್ಬ ವಿಶ್ವಾಸಿಗೆ ಹೋರಾಟ ಉಂಟೆಂಬುದಾಗಿ ಅಪ್ಪಸ್ತಲ ಪೌಲನು ಗಲಾತ್ಯದವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16, 17, 18 ವಾಕ್ಯ ಹೇಳ್ತಾನೆ. ಪ್ರತಿಯೊಬ್ಬ ವಿಶ್ವಾಸಿಗೆ ಹೋರಾಟ ಉಂಟು. ಅಂದರೆ ತನ್ನ ಶರೀರದನ ಸ್ವಭಾವದೊಟ್ಟಿಗೆ ಈ ಶರೀರದನ ಸ್ವಭಾವ ಮತ್ತು ಆತ್ಮ ಎರಡು ಹೋರಾಟ ಮಾಡಿ. ಯಾರು ಆತ್ಮನ್ನು ಅನುಸರಿಸ್ತಾರೋ ಅವರು ಶರೀರದ ಮೇಲೆ ಜೀವನಿರ್ತಾರೆ. ಅದೇ ಎಲ್ಲಿಯಾದರೂ ಅವರು ಆತ್ಮನ ಸ್ವಲ್ಪ ನಡೆದರೆ ಶರೀರದನ ಸ್ವಭಾವ ಅವ್ರ ಮೇಲೆ ಜೀವನ ಆಗದಕ್ಕೆ ನಾವು ತಿಳ್ಕೊಳ್ಳಬೇಕು. ನನ್ನಲ್ಲಿ ಶರೀರದ ಸ್ವಭಾವ ಇದ್ದ ನಿಮಿತ್ತವಾಗಿ ನನ್ನಲ್ಲಿ ಪಾಪವೇ ನಾನು ಮಾಡುವುದಿಲ್ಲ ಎಂಬುದಾಗಿ ಈ ಅಂಕರ ಬರಬಾರದಕ್ಕೆ ಯಾಕೆ ದೇವರ ವಾಕ್ಯ ಇರ್ತದೆ, ಈ ರಕ್ತ ಮಾಂಸದಲ್ಲಿ ಜೀವಿಸುವ ತನಕ ಪ್ರತಿಯೊಬ್ಬರಲ್ಲಿ ಶರೀರದ ಸ್ವಭಾವ ಇದ್ದ ನಿಮಿತ್ತ ಅವನು ನಾನು ಪಾಪವೇ ಮಾಡುವುದಿಲ್ಲ ಎಂಬುದೇ ಅವನು ಹೇಳಿಕೊಳ್ಳದೆ ವಾಕ್ಯವನ್ನು ಓದಬೇಕು. ವಾಕ್ಯ ಓದುವಾಗ ನಮ್ಮ ಜೀವಿತ ಪರೀಕ್ಷೆ ಮಾಡಬೇಕು. ಮತ್ತು 9ನೇ ವಾಕ್ಯ ಇದ್ದರೆ ನಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ ಆತ ನೀತಿವಂತ ನಂಬಿಕೆ ಆಗೋದನ್ನ ನಮ್ಮ ಪಾಪವನ್ನು ಪರಿಹಾರ ಮಾಡಿ ನಮ್ಮನ್ನು ಶುದ್ಧೀಕರಿಸ್ತಾನೆ. ಇವತ್ತು ನಾವು ನೋಡ್ತೇವೆ, ಯಾವಾಗ ನಾವು ವಾಕ್ಯ ಓದಿಲ್ಲವೋ ಅದು ಒಂದು ಪಾಪವಾಗಿದೆ. ಯಾಕಂದರೆ ವಾಕ್ಯ ನಾವು ದಿನವೂ ಓದಲೇಬೇಕು. ಯಾಕಂದರೆ ಇವತ್ತು ನೀವು ದೊಡ್ಡ ದೊಡ್ಡ ಪಾಪ ಮಾಡದೇ ಇರಬಹುದು, ಅದೇ ಮನಸ್ಸಿನಲ್ಲಿ, ಆಲೋಚನೆಯಲ್ಲಿ, ಮಾತಿನಲ್ಲಿ ಪ್ರತಿಯೊಬ್ಬರು ಪಾಪ ಮಾಡುವಂಥ ತುಂಬ ಅವಕಾಶ ಉಂಟಾಗಿದೆ ಈ ಲೋಕದಲ್ಲಿ. ನೀವು ಜೀವಿಸುವಾಗ ನಿಮ್ಮ ಒಳ್ಳೆ ರಕ್ತ ಸ್ವಭಾವ, ಶರೀರದ ಸ್ವಭಾವ ಇದ್ದ ನಿಮಿತ್ತ. ಅದಕ್ಕೆ ಅಪ್ಪಸ್ತಲ ಹೇಳ್ತಾನೆ, ನಮ್ಮಲ್ಲಿ ಪಾಪವಿಲ್ಲದೆ ಆತನನ್ನು ಮೋಸಪಡಿಸುತ್ತದೆ, ಸತ್ಯ ಎಂಬುದಿಲ್ಲ. ಸತ್ಯ ಅಂತಂದರೆ ನಮ್ಮಲ್ಲಿ ಶರೀರದ ಸ್ವಭಾವ ಉಂಟು. ಅದಕ್ಕೆ ದೇವರ ವಾಕ್ಯದ ಮೂಲಕ ನಾವು ಪರೀಕ್ಷೆ ಮಾಡಬೇಕು. ಎಲ್ಲಿಯಾದರೂ ಶರೀರದ ಸ್ವಭಾವದಲ್ಲಿ ಬಿದ್ದು ನಾನು ಪಾಪ ಮಾಡಿದ್ದೇನೋ ಎಂಬುದೇ ನೋಡುವನಾಗಬೇಕು. ಆಗ ವಾಕ್ಯ ನಾವು ನೋಡುವಾಗ ವಾಕ್ಯ ನಿಮಗೆ ಕನ್ನಡ ಇದೆ. ಈ ಕನ್ನಡಿಯಲ್ಲಿ ನೀವು ನೋಡುವಾಗ ಅದು ನಿಮಗೆ ತೀರ್ಪು ಕೊಡೋದು. ನೀವು ಪಾಪ ಉಂಟು, ಪಾಪ ಇಲ್ಲ, ಪಾಪ ಇಲ್ಲ, ದೇವರ ಸ್ತೋತ್ರ. ಅದೇ ಅಹಂಕಾರ ಬರಬಹುದು. ಪಾಪ ಉಂಟು, ಅರಿಕೆ ಮಾಡಬೇಕು. ಈ ರಕ್ತ ಅದೇ ನನ್ನಲ್ಲಿ ಪಾಪವಿಲ್ಲ ಹೇಳಿದ್ದಾರೆ ಇನ್ನು ಮೋಸಪಡಿಸ. ಯಾಕೆ ಯಾರು ದೇವರ ವಾಕ್ಯದಿಂದ ಓದುವುದಿಲ್ಲವೋ ಅದತ್ತ ಯಾವ ಒಬ್ಬ ವಿಶ್ವಾಸಿಯು
ದೇವರ ವಾಕ್ಯವನ್ನು ಓದುವುದಿಲ್ಲವೋ, ವಾಕ್ಯ ಧ್ಯಾನ ಅವನಲ್ಲಿ ಅಹಂಕಾರ ಬರ್ತದೆ. ಅವ್ರು ನಾನು ಪಾಪವೇ ಮಾಡಿ ಅದು ಯಾವೊಬ್ಬ ವಿಶ್ವಾಸಿಯು ದಿನಾಲೂ ತಪ್ಪದೆ ಕ್ರಮಬದ್ಧವಾಗಿ ಮುಂಜಾನೆಯೂ ದೇವರ ವಾಕ್ಯ ಓದುತ್ತಾನೆ, ಅವನು ಎಂದಿಗೂ ತಾನೇ ನೀತು ಅಂತ ಅಹಂಕಾರ ಅವನು ಮಾಡದೆ ವಾಕ್ಯದ ಮುಂದೆ ತನ್ನ ತಗ್ಗಿಸಿಕೊಳ್ಳುತ್ತಾನೆ, ತನ್ನ ವಾಕ್ಯ ತನ್ನ ಜೀವನ ಪರೀಕ್ಷಿಸ್ತಾನೆ, ಪಾಪ ಇದನ್ನು ಅರಿಕೆ ಮಾಡ್ತಾನೆ. ದಿನಾಲೂ ತನ್ನ ಜೀವಿತನ ವಾಕ್ಯದ ಮುಖಾಂತರ ಶೋಧಿಸಿಕೊಂಡು ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೆ. ತಾನೇ ನೀತಿ ಅಹಂಕಾರವನ್ನು ಬರಲಿಕ್ಕೆ ಅವನು ಬಿಡುವುದಿಲ್ಲ. ಇನ್ನೂ ತಾನು ನೀತಿವಂತನಾಗಬೇಕು, ಇನ್ನು ಅವನ ಅಂತಹ ಹಸಿವೆ ಆ ಬಾರಿಕೆ ಅವನಲ್ಲಿರ್ತದೆ. ಅವನು ಧನ್ಯನಾಗಿದ್ದಾನೆ. ಯಾಕಂದರೆ ಪ್ರಕರಣ 22 ಇರ್ತದೆ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ಇನ್ನೂ ತನ್ನ ಪವಿತ್ರ ಮಾಡಿಕೊಳ್ಳಲಿ. ಮತ್ತು 5:6 ಇರ್ತದೆ, ನೀತಿಗೆ ಹಸಿದು ಬಾಯರಿದವರು ಧನ್ಯರು, ಅವರಿಗೆ ತೃಪ್ತಿ ಯಾವುದು. ಅವನಿಗೆ ದಿನಾಲೂ ಹಸಿವೆ ಬರ್ತದೆ, ಇನ್ನು ಅವನು ನೀತಿವಂತನಾಗಬೇಕು, ಈ ರೀತಿ ಅವನಿಗೆ ಹಸಿವೆ ಬರ್ತದೆ. ಅದೇ ಎಲ್ಲಿ ಅಹಂಕಾರ ಉಂಟು ಅವನು ತಾನೇ ನೀತಿವಂತನು, ಅವನು ಇನ್ನೂ ನೀತಿವಂತ ಹಸಿವೆ ಅವನು ಇರುವುದಿಲ್ಲ, ಅದು ಅಹಂಕಾರ. ಅದಕ್ಕೆ ಶಿಕ್ಷೆ ದೇವರು ಕೊಡುತ್ತಾನೆ. ಈಗ ನಾನು ಅರ್ಥ ಆತ್ಮಿಗೆ ತಗ್ಗಿಸಿಕೊಳ್ಳುವುದಿದ್ದ ಅರ್ಥ ನಾವು ನೋಡೋಪ್ರೆ. ಫಿಲಿಪ್ಪಿಯವರಿಗೆ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 5ರಿಂದ 8ನೇ ವಾಕ್ಯ ತನಕ. ಫಿಲಿಪಿಯನ್ಸ್ 2:5-8. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿರಲಿ. ಆತನ ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗುವುದೆಂಬ ಅಮೂಲ್ಯ ಪದವಿಯನ್ನು ಬೇಡಲೊಲ್ಲನ್ನು ಎಂದೆನಿಸಿದೆ. ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಈಗ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ನೋಡ್ತೇವೆ. ತನ್ನನ್ನು ಆತ್ಮಿಕ ತಗ್ಗಿಸಿಕೊಳ್ಳಂತೆ ಹೇಗೆ ಯೇಸು ಕ್ರಿಸ್ತನ ದೇವರ ಒಬ್ಬನೇ ಮಗನಾಗಿದ್ದನು ಆದರೂ ದೇವರ ಚಿತ್ತಕ್ಕೆ ಆತ ತನ್ನನ್ನೇ ತಗ್ಗಿಸಿಕೊಂಡನು, ಪರಿಪೂರ್ಣವಾಗಿ ಶಿಲುಬೆ. ಈ ರೀತಿಯಲ್ಲಿ ದಿನಾಲು ನಿಮ್ಮಲ್ಲಿ ಈ ತಗ್ಗಿಸಬೇಕಿರಬೇಕು. ಎಷ್ಟು ನೀವು ಪ್ರಾರ್ಥನೆ ಮಾಡಬಹುದು, ಎಷ್ಟು ದೇವರ ಬಗ್ಗೆ ಓದಬಹುದು. ಅದೇ ತಾನೇ ನೀತು ಅಂತ ನಿಮ್ಮ ಅಹಂಕಾರ ಬರದೆ, ನಾನು ಈ ಲೋಕದ ಜೀವಿಸ್ತನಕ ನಾನು ನೀತಿವಂತನಾಗಬೇಕು, ಇನ್ನೊಂದು ಈ ರೀತಿಯ ತವಕ ಅವನಲ್ಲಿ ಬರಬೇಕು. ಮತ್ತು ಈ ರೀತಿ ದಿನಾಲು ದೇವರ ವಾಕ್ಯನ ಅವನು ಓದಬೇಕು. ದೇವ ನಿನ್ನ ಚಿತ್ತನ್ನು ತಿಳಿಯಪಡಿಸಿದ್ರೆ ದೇವರ ಪ್ರತಿಯೊಂದು ಆಜ್ಞೆಗಳನ್ನು ವಿಧೇಯನಾಗಬೇಕು. ಯಾವಾಗಲೂ ಅಹಂಕಾರ ಅವನಲ್ಲಿ ಬರದಂತೆ ಅವನ್ನ ಕಾಪಾಡಿಕೊಳ್ಳುತ್ತಾನೋ ಅವನ ಮೇಲೆ ದೇವರ ಆಶೀರ್ವಾದ, ಅವನ ದೇವರು ಉನ್ನತವಾಗಿ ದೇವರು ಆಶೀರ್ವಾದ ಮಾಡ್ತಾನೆ. ಅವನ ಮೇಲೆ ದೇವರ ದಯೆ ಇರ್ತದೆ. ಹಾಗಾದರೆ ಈ ರೀತಿ ದೇವರ ದಯೆ ನಿಮಗೆ ಬೇಕಾ ಪ್ರೇರೆ? ಯಾವಾಗಲೂ ದೇವರ ಕೃಪೆ ನಿಮಗೆ ಹಿಂಬಾಲಿಸ್ಕೊಂಡು ಬರಬೇಕಾ? ಯಾವಾಗಲೂ ಆತ್ಮಿಕವಾಗಿ ಯೇಸು ಕ್ರಿಸ್ತನ ಹಾಗೆ ದೇವರ ಪ್ರತಿಯೊಂದು ಚಿತ್ತಕ್ಕೆ ತಗ್ಗಿಸ್ಕೊಳ್ಬೇಕು. ವಿನ ಆತ್ಮಿಕ ಅಹಂಕಾರ ಎಂದಿಗೂ ಬರಬಾರದು. ಇನ್ನೊಂದು ದೃಷ್ಟಾಂತ ನೋಡ್ತೇವೆ. ಮತ್ತೇನು ಬರೋದು ಸುವಾರ್ತೆ 18ನೇ ಅಧ್ಯಾಯದಲ್ಲಿ 1-4ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಚಿಕ್ಕ ಮಗುವನ್ನು ತೋರಿಸಿದರೆ, ನೀವು ಈ ಚಿಕ್ಕ ಮಕ್ಕಳಂತೆ ತಗ್ಗಿಸಿಕೊಳ್ಳದೆ ಹೋದೆ ಪರಲೋಕ ರಾಜ್ಯ ಹೋಗುದಿಲ್ಲ. ಈಗ ಚಿಕ್ಕ ಮಕ್ಕಳು ಪರಿಪೂರ್ಣ ತಂದೆ ತಾಯಿ ಮೇಲೆ ಬರೆಸಿರ್ತಾರೆ. ಆ ರೀತಿ ದೇವರ ಮಕ್ಕಳ ನೀವು ಪ್ರೇರೆ ಚಿಕ್ಕ ಮಕ್ಕಳಂತೆ ದೇವರ ಮಗ ತಗ್ಗಿಸಿಕೊಳ್ಳಬೇಕು, ದೇವರ ವಾಕ್ಯ ನಂಬುವಬೇಕು. ದೇವರ ಈ ರೀತಿಯ ತಗ್ಗಿಸಬೇಕಾದ ನಿಮ್ಮಲ್ಲಿದ್ದರೆ ದೇವರ ದಯೆ ಕೃಪೆ ಪ್ರತಿದಿನ ನೀವು ಹೆಚ್ಚೆಚ್ಚಾಗಿ ಅನುಭವ ಮಾಡಿದ್ದೀರಿ. ಅದೇ ಆತ್ಮೀಯ ಅಹಂಕಾರ ಬಂದರೆ ದೇವರ ಕೋಪವು ಅಥವಾ ಶಿಕ್ಷೆ ಹಸ್ತ ನಿಮ್ಮ ಮೇಲೆ ಬಿಡ್ತದೆ. ಅದಕ್ಕೋಸ್ಕರ ಇವತ್ತು ನಿಮ್ಮಲ್ಲಿ ಅಹಂಕಾರ ಇದ್ದರೆ ಪಶ್ಚಾತ್ತಾಪಡಿರಿ, ತಗ್ಗಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಆಶ್ರಯ ಮಾಡುವನಾಗಿದ್ದಾನೆ. ದೇವರು ನಮ್ಮ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಪರ್ವತನ ದೇವರಿನ ಸ್ತೋತ್ರವನ್ನು ಕೊಂಡಾಡ್ತಾನೆ. ಈ ವಾಕ್ಯದ ಮುಖಾಂತರ ನಿನ್ನ ಜನರ ಹತ್ರ ಮಾತನಾಡಿದಿ. ಅಹಂಕಾರ ಅಂದರೆ ಏನು, ತಗ್ಗಿಸುವುದಕ್ಕೆ ನಾವು ಬೇಡುತ್ತೇನೆ ದೇವ. ಇನ್ನು ವೀಕ್ಷಕರಿಗೆ ಆ ತಗ್ಗಿಸುವಿಕೆ ಹೃದಯ, ಆ ವಿದ್ಯುತ್ ಹೃದಯ ಕೊಟ್ಟು ಎಲ್ಲ ಸಮಯದಲ್ಲಿ ನಿನ್ನ ಮಕ್ಕಳು ನಿನ್ನ ಕೃಪೆ ನಿನ್ನ ಅನುಭವ ಮಾಡಿದ ಕೃಪೆಯನ್ನು ಕೊಡಬೇಕು ನಾನು ಬೇಡಿಕೊಳ್ತೇನೆ. ಈ ಸಂದರ್ಭಗಳ ಪ್ರತಿಯೊಬ್ಬರು ನಿನ್ನ ಆಶೀರ್ವಾದವನ್ನು ಬೇಡ್ತೇನೆ, ನಿನ್ನ ದಯೆಯನ್ನು ಬೇಡ್ತೇನೆ, ಒಳ್ಳೆಯ ಆರೋಗ್ಯವನ್ನು ಬೇಡ್ತೇನೆ. ನಿನ್ನ ಎಲ್ಲ ಈ ಕಷ್ಟದ ಎಲ್ಲರನ್ನು ಬಿಡುಗಡೆಗೊಳಿಸಿ ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ತಿಳಿದು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾ ಕಾಲವು ಈ ಸಂದರ್ಭದ ಪ್ರತಿಯೊಬ್ಬರ ಸಂಗಡ ಇರಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.